ಸಿಕ್ಕಾಕೊಳ್ಳುವಂತ ಸಿಚುವೇಶನ್, ತಗೊಳ್ಳೋಂತ ಡಿಸಿಷನ್ಗಳು ಎಲ್ಲವೂ ಒಂದು ಎಮೋಷನಲ್ ಜರ್ನಿ ತಗೊಂಡು ಹೋಗುತ್ತೆ ಸಿನಿಮಾದಲ್ಲಿ. ಇನ್ನು ನಮ್ಮ ನಿರ್ದೇಶಕರು ಹೇಳಿ 26 ವರ್ಷದ ಒಡನಾಟ, ಹಾಗಾಗಿ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಇಲ್ಲಿ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರು ಲೂಸ್ ಮಾದ ಯೋಗಿ ಅವರು ಹಾಗೆ ಅಜಯ್ ರಾವ್ ಅವರು ಕೂಡ ಒಂದು ಫೈಟ್ ಕೊಟ್ಟಿದ್ದಾರೆ. ಫೈಟ್ ಕೇಳ್ಕೊಂಡು ವಾಪಸ್ ಬರೋಣ, ಹಾಗೆ ಇನ್ನೊಂದು ಹಾಡು ಕೂಡ ನೋಡ್ಕೊಂಡು ಬರೋಣ. ಸಾರಿ, ಫಸ್ಟ್ ಟೈಮ್ ಆ ಹಾಡು ಇವತ್ತು ಇಲ್ಲಿ ಪ್ಲೇ ಆಗ್ತಾ ಇರೋದು. ಎಸ್, ಹಾಯ್ ಎಲ್ಲರೂ ನಮಸ್ಕಾರ. ಸಂಜು ಅನ್ನೋ ಒಂದು ಸಿನಿಮಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸಾಂಗ್ ನ ಕೇಳಿದೆ. ಯತಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ನನ್ನ ಹಳೆಯ ಗೆಳೆಯರು ಯತಿರಾಜ್ ಅವರು ಡೈರೆಕ್ಷನ್ ಮಾಡಿರ್ತಕ್ಕಂಥ ಸಿನಿಮಾ. ಮೀಡಿಯಾದಲ್ಲಿ ಇದ್ದಾಗ ಪರಿಚಯ ಆಗಿತ್ತು, ಈಗ ಅವರೇ ಡೈರೆಕ್ಷನ್ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ತುಂಬಾ ಪ್ರಾಮಿಸಿಂಗ್ ಆಗೂ ಇದೆ ಈ ಸಿನಿಮಾ. ಇವರು ಬಂದೇ ತನಕ ಸಿನಿಮಾ ನಾಯಕ ನಟರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೊನ್ನೆ ಒಂದು ಟ್ರೈಲರ್ ನೋಡಿದೆ, ಅದು ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಮತ್ತೆ ವಿಜಯ್ ಮ್ಯೂಸಿಕ್ ಮಾಡಿದ್ದಾರೆ. ಈ ಸಿನಿಮಾ ಸಂತೋಷ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಬೀಟ್ಸ್ ಹೆವಿ ಬೀಟ್ಸ್ ಇರುತ್ತೆ. ಈಗ ಸ್ಲೋ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಹಿಟ್ ಆಗೋ ಒಂದು ಸಾಂಗ್ ಇದು. ಸಂತೋಷ್ ಅಂತ ಈ ಸಿನಿಮಾ ಪ್ರೊಡ್ಯೂಸರ್. ಸೊ ಮಾಸ್ ಎಲಿಮೆಂಟ್ ಆಗಿ ಹಿಟ್ಟಾಗಿ ಸಿನಿಮಾ ಸಪೋರ್ಟಿವ್ ಆಗಿರುತ್ತೆ. ಸೊ ಆ ಸಾಲಿನಲ್ಲಿ ಈ ಹಾಡು ಕೂಡ ಬರಲಿ ಅಂತ ಆಶಿಸ್ತೇನೆ. ಈ ಸಾಂಗ್ ಅನ್ನು ನೋಡಿ ನಾವೆಲ್ಲರೂ ಎಂಜಾಯ್ ಮಾಡಿ. ಆ್ಯಂಡ್ ದೇವರ ಸಂದರ್ಭದಲ್ಲಿ ಈ ಸಾಂಗ್ ಅನ್ನು ಅಲ್ಕೊಂಡು ಕೇಳಿ ಇನ್ನೊಂದು ಸ್ವಲ್ಪ ಜಾಸ್ತಿ ಕೇಕ್ ಹೋಗಲಿ ಅಂತ ಹೇಳ್ತಾ ಇಡೀ ಟೀಮಿಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಇವರು ಪ್ರಯತ್ನಕ್ಕೆ ಇಡೀ ಸಂಜು ಟೀಮ್ಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಗೆಲುವು ಸಿಗಲಿ, ಯಶಸ್ಸು ಸಿಗಲಿ ಅಂತ ನಾನು ಕೂಡ ಒಂದ್ಸಾರಿ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಸಂಜು ಆ್ಯಂಡ್ ಎಸ್ಪೆಷಲಿ ದಿಸ್ ಸಾಂಗ್. ಆತ್ಮೀಯ ಕನ್ನಡದ ಕಲಾವಿದರೇ, ನಮ್ಮ ಯತಿರಾಜ ವೃತ್ತಿಯಲ್ಲಿ ಪತ್ರಕರ್ತ, ಪ್ರವೃತ್ತಿಯಲ್ಲಿ ನಟ. ವೃತ್ತಿ ಪ್ರವೃತ್ತಿ ಎರಡನ್ನೂ ಸೇರಿಸಿದಾಗ ನಿರ್ದೇಶಕ ಸಂಜು ಅನ್ನೋ ಒಂದು ಕನ್ನಡದ ಚಿತ್ರವನ್ನ, ಒಂದು ಲವ್ ಸ್ಟೋರಿ, ಸೆಂಟಿಮೆಂಟ್ ಮತ್ತೆ ಬ್ಯಾಕ್ಗ್ರೌಂಡ್ ಅಲ್ಲಿ ಬಹಳ ಒಂದು ಅದ್ಭುತವಾದ ಕಾನ್ಸೆಪ್ಟ್. ಒಂದೆರಡು ಸಾಂಗ್ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಟರ್ ಬಂದು ವಿಜಯ್ ಹರೀಶ್ ಸರ್. ಅವನ ಬಗ್ಗೆ ನನಗೆ ಒಳಗಡೆ ಅಂತೆ ಖುಷಿ. ಹೀರೋ ಬಂದು ಮಾಂಡಿ, ಐ ಥಿಂಕ್ ಎರಡನೇ ಚಿತ್ರ. ನಿರ್ಮಾಪಕರು ಮಿಸ್ಟರ್ ಸಂತೋಷ್ ಅಂತ, ಅವರು ಮೈಸೂರು ಪ್ರಾಂತಿಯವರು. ಇದು ಅವರ ಮೊದಲನೇ ಚಿತ್ರ. ನಿಮ್ಮ ಆಶೀರ್ವಾದ ಅವ್ರ ಮೇಲಿದ್ರೆ ಅವರು ಕನ್ನಡಕ್ಕೆ ರೆಗ್ಯುಲರ್ ಸಿನಿಮಾ ಕೊಡೋದು ಆಗ್ತಾರೆ ಅನ್ನೋ ಒಂದು ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಕನ್ನಡದ ಕಲಾಭಿಮಾನಿಗಳಿಗೆ ನನ್ನ ಪ್ರಾರ್ಥನೆ ಇಷ್ಟೇ, ಹೊಸಗಳಿಗೆ ನೀವು ಪ್ರೋತ್ಸಾಹ ಕೊಟ್ಟರೆ ಮುಂದೆ ಒಳ್ಳೊಳ್ಳೆ ಚಿತ್ರವನ್ನು ಮಾಡಿ ಹೊರಬರಾಗ್ತಾರೆ ನಮ್ಮಂತೆ. ಹಾಗಾಗಿ ಇವತ್ತು ಹೊಸತನದ ಚಿತ್ರವನ್ನು ತಗೊಂಡು ಹೊಸರು ಬಂದಿದ್ದಾರೆ. ಸೆಪ್ಟೆಂಬರ್ 28ನೇ ತಾರೀಕು 27ನೇ ತಾರೀಕು ನೀವು ಮುಂದೆ ಬರ್ತಿದ್ದಾರೆ. 10th ಟ್ರೈಲರ್ ಲಾಂಚ್ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಮ ಸಂಪೂರ್ಣ ಆಶೀರ್ವಾದ ಅವ್ರ ಮೇಲೆ ಇರಲಿ, ಚಿತ್ರದ ಮೇಲೆ ಇರಲಿ, ಚಿತ್ರ ಯಶಸ್ವಿ ಮಾಡಿಕೊಡಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸೆಂಟರ್ ಪ್ರೊಡ್ಯೂಸರ್ ಯತೀಶರ್ಗೆ, ಸಾತ್ವಿಕ್ ಅವರಿಗೆ ಮತ್ತು ಮಾನ್ವಿತರಿಗೆ ಒಳ್ಳೇದಾಗ್ಲಿ, ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ. ಟ್ರೈಲರ್ ಲಾಂಚ್. ಚಿತ್ರೀಕರಣಗೊಂಡಿದೆ. ಯತಿರಾಜ್ ಅವರು ಸುಮಾರು 30 ವರ್ಷದಿಂದ ನಮ್ಮ ಸ್ನೇಹಿತರು, ಪತ್ರಕರ್ತರು, ಹಾಗೂ ನಮ್ಮ ಜೊತೆ ಹಲವಾರು ಚಲನಚಿತ್ರ, ಕಿರುತೆರೆ, ಧಾರಾವಾಹಿಗಳಲ್ಲಿ ಅಭಿನಯ ಮಾಡಿದರು. ಅವರ ನಿರ್ದೇಶನದಲ್ಲಿ ನಾನು ಇದುವರೆಗೆ ಆಕ್ಟ್ ಮಾಡಿರಲಿಲ್ಲ. ಪ್ರತಿ ಸಲ ಸಿಕ್ತಲ್ಲೂ ಬ್ರದರ್ ಮುಂದಿನ ಚಿತ್ರದಲ್ಲಿ ನಿಮ್ಗೆ ಖಂಡಿತ ನಾನು ಮಾಡಿಸ್ತೀನಿ, ನಿಮ್ಗೆ ಸರಿಯಾದ ಪಾತ್ರ ಸಿಗಲಿಲ್ಲ ಅಂತ ಹೇಳ್ತಾ ಇದ್ರು. ಈ ಚಿತ್ರದಲ್ಲಿ ಕರೆದು ಮದುವೆ ಬ್ರೋಕರ್ ಪಾತ್ರವನ್ನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಚಿಕ್ಕದಾದ್ರೂ ಪಾತ್ರ ತುಂಬಾ ಚಕ್ಕವಾಗಿದೆ. ಆಮೇಲೆ ಒಳ್ಳೆ ಟೆಕ್ನಿಷಿಯನ್ಸ್ ವಿದ್ಯಾ ನಾಗೇಶ್ ಅವರು ಛಾಯಾಗ್ರಹಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಅವರು ಕೂಡ ಸುಂದರವಾಗಿ ಫೈಟ್ ಗಳನ್ನ ಕಂಪೋಸ್ ಮಾಡಿದ್ದಾರೆ. ಆಮೇಲೆ ಹಿರಿಯ ಕಲಾವಿದರು ರಾಜ್ ಬಾಲ್ವಾಡಿ ಇದ್ದಾರೆ, ಎಲ್ಲ ಸುಂದರ್ಶ್ರೀ ಅವರಿದ್ದಾರೆ, ಪ್ರಣವ್ ಮೂರ್ತಿ ಅವರಿದ್ದಾರೆ, ಹಿರಿಯ ಕಿರಿಯ ಎಲ್ಲ ಕಲಾವಿದರು ಮಾಡಿದ್ದಾರೆ. ಮನ್ವಿತ್ ಹಾಗೂ
ನಮ್ಮ ಶ್ರೇಯಾ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ನಾಯಕ ನಾಯಕಿಯಾಗಿ. ನಿರ್ಮಾಪಕರು ಸಂತೋಷ್ ಅವರು ತುಂಬಾ ಅದ್ದೂರಿಯಾಗಿ ಈ ಚಿತ್ರವನ್ನ ಮಾಡಿದ್ದಾರೆ. ಎಲ್ಲೂ ಚಿತ್ರಕ್ಕೆ ಹಿಂಜರಿಕೆ ಇಲ್ಲ. ನಮ್ಮ ಪೇಮೆಂಟ್ ಎಲ್ಲ ನಾವು ಕೇಳೋಕ್ಕಿಂತ ಮುಂಚೆನೆ ಕೊಟ್ಬಿಟ್ಟಿದ್ದಾರೆ. ಅಂತ ನಿರ್ಮಾಪಕರನ್ನ ಇತ್ತೀಚಿನ ದಿವಸದಲ್ಲಿ ನಾವು ನೋಡಿದ್ ಬಹಳ ಕಡಿಮೆ. ಬಟ್ ಎಲ್ಲ ಚಿತ್ರತಂಡದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರ ಯಶಸ್ವಿ ಆಗಲಿ, ತಮ್ಮೆಲ್ಲರ ಪ್ರೋತ್ಸಾಹ ಈ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತಾ ಒಂದು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಈ ಸಾರಿ ಹೇಳ್ತೀನಿ, ಯಾಕಂದ್ರೆ ಹಿಂದೆ ಮುಂದೆ ಆಗ್ತಾ ಇರ್ತದೆ ಹೆಸರು. ಇವತ್ತು ಸಂಜು ಸಿನಿಮಾದ ಟ್ರೇಲರ್ ತಾವೆಲ್ಲರೂ ನೋಡಿದ್ದೀರಿ. ಬಹಳ ಅದ್ಭುತವಾಗಿ ಮೂಡಿಬಂದಿದೆ. ಯತಿ ಅಣ್ಣ ನನಗೆ, ನಾನು ಮತ್ತೆ ಯತಿ ಅಣ್ಣ ಸುಮಾರು ಸಿನಿಮಾಗಳಲ್ಲಿ ನಾವು ಪಾತ್ರಗಳು ಮಾಡಿದ್ವಿ ಜೊತೆಲಿ. ನನಗೆ ಅವರು ಈ ಸಿನಿಮಾದಲ್ಲಿ ಪಾತ್ರ ಕೊಟ್ಟು ಮಾಡಿಸಿದಾಗ ನನಗನ್ಸಿದ್ದು ಅವರು ಪತ್ರಕರ್ತರಾಗಿ ಕೂಡ ಒಳ್ಳೆ ಹೆಸರು ಮಾಡಿದ್ರು, ಎಲ್ಲ ಕಡೆ ಓಡಾಡ್ತಿದ್ರು. ಹಾಗೆ ಅವರು ನಟನೆಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ನಿರ್ದೇಶನದ ಅವರ ಕಾರ್ಯವೈಖರಿ ನೋಡಿದಾಗ ನಿಜವಾಗ್ಲೂ ತುಂಬಾ ಅದ್ಭುತವಾದ ನಿರ್ದೇಶಕರು, ನಿರ್ಮಾಪಕರ ನಿರ್ದೇಶಕರು. ಮತ್ತೆ ಪ್ಲಾನಿಂಗ್ ಮತ್ತೆ ಎಕ್ಸಿಕ್ಯೂಷನ್, ಕೆಲಸ ತೆಗೆಯೋ ರೀತಿ, ನಮ್ಗಳನ್ನ ಕಂಫರ್ಟಬಲ್ ಫೀಲ್ ಮಾಡೋ ರೀತಿ ನಮ್ಮನ್ನ ಅವರಲ್ಲಿ ಇಟ್ಟಿದ್ದು, ಅದು ನೋಡಿ ನನ್ಗೆ ಬಹಳ ಸಂತೋಷ ಆಯ್ತು. ಇದೆ ಅಣ್ಣ ವಂಡರ್ಫುಲ್ ಡೈರೆಕ್ಟರ್, ನಿರ್ಮಾಪಕ ನಿರ್ದೇಶಕರು. ಏನಿದೆ ಅದನ್ನ ನೀಟಾಗಿ ಅದು ಮುಗಿಸ್ಕೊಳ್ತಾರೆ. ಮತ್ತೆ ಅವರು ನಟರು ಆಗಿರೋದ್ರಿಂದ ಸುದೀರ್ಘವಾದಂತಹ ಅನುಭವನೂ ಕೂಡ ಇರೋದ್ರಿಂದ ಎಲ್ಲರ ಹತ್ರ ಕೆಲಸ ತೆಗೆಯೋ ರೀತಿ, ಕೆಲಸ ಎಕ್ಸಿಕ್ಯೂಷನ್ ಎಲ್ಲವೂ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಫಾದರ್, ನಾಯಕಿಯ ತಂದೆಯ ಪಾತ್ರವನ್ನು ಮಾಡಿದ್ದೀನಿ. ಸಿನಿಮಾದಲ್ಲಿ ಅನೇಕ ಕಲಾವಿದರೆಲ್ಲರನ್ನು ಬೇರೆ ಬೇರೆ ದೊಡ್ಡವರು ಚಿಕ್ಕವರು ಹೀಗೆಲ್ಲ ಮಿಕ್ಸ್ ಮಾಡಿ ಬಹಳ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಮಾಡಿದ್ದಾರೆ. ಅದರಲ್ಲಿ ನಾನು ನೇರವಾಗಿ ಒಡನಾಟ ಇದ್ದದ್ದು ಶ್ರೇಯಾ ಜೊತೆ. ಸಾತ್ವಿಕ ಯಾವ್ದು ಹೇಳಮ್ಮ, ನನಗೆ ತುಂಬಾ ಭರವಸೆ ನಟಿ ಅನಿಸ್ತು ನನಗೆ. ಬಹುಶಃ ಅಲ್ಲಿ ಅವಕಾಶಗಳು ಯಾಕೆ ಇದೆಯೋ, ಯಾಕೆ ಸಿಗ್ತಾ ಇಲ್ವೋ ಅಥವಾ ಮಾಡಕ್ ಆಗ್ತಾ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಅದು ಆದ್ರೆ ತುಂಬಾ ಪೊಟೆನ್ಶಿಯಲ್ ಇರುವಂತಹ ಹೆಣ್ಮಗಳು. ಅಲ್ಲಿ ಪ್ರೆಸೆಂಟೇಷನ್ ಆಗ್ಬೋದು, ಪ್ರೆಸೆನ್ಸ್ ಆಗ್ಬೋದು, ಮತ್ತೆ ಅಲ್ಲಿಯ ಅಭಿನಯ ಆಗ್ಬೋದು, ಎಲ್ಲವೂ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಜೊತೆಗೆ ಅವಳು ನೃತ್ಯಗಾತಿನೂ ಕೂಡ, ನೃತ್ಯದಲ್ಲಿ ಮುಂದುವರಿ ಅಂತಾನು ಕೂಡ ನನ್ಗೆ ಹೇಳಿದೆ. ತುಂಬಾ ಮಾತಾಡಿದ್ವಿ, ತುಂಬಾ ಭರವಸೆ ನಟಿ. ಇಲ್ಲೂ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾಳೆ. ಎಕ್ಸ್ಪ್ರೆಷನ್ಸ್ ಎಲ್ಲೂ ತಾವೆಲ್ಲ ಗಮನಿಸಿದ್ರಿ. ಒಂದು ಒಳ್ಳೆ ತಂಡ, ಕೆಲಸ ಮಾಡೋದು ಖುಷಿ. ಜೊತೆಗೆ ನಮ್ಮ ಕಾಡಿನವರು, ಮೈಸೂರಿನವರು ಎಲ್ಲರೂ ಸೇರಿ ಮಾಡಿರೋದು ಇದು. ಮನೆವಿತ್ತು ಎರಡನೇ ಸಿನಿಮಾದಲ್ಲಿ ನಾನು ಮೊದಲನೇ ಸಿನಿಮಾದಲ್ಲೂ ಮಾಡಿದ್ದೆ, ಈ ಸಿನಿಮಾದಲ್ಲೂ ಮಾಡಿದ್ದೀನಿ. ಆಮೇಲೆ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ವಿದ್ಯಾ ನಾಗೇಶ್, ನಮ್ಮ DOP ಕ್ಯಾಮರಾ, ಬಹಳ ಚೆನ್ನಾಗಿ ಮಲೆನಾಡಿನ ಸೌಂದರ್ಯವನ್ನು ಹಿಡಿದಿದ್ದಾರೆ. ವೆರಿ ಗುಡ್ ನಾಗೇಶ್ ಸರ್. ಮತ್ತೆ ಮ್ಯೂಸಿಕ್ ದಿನೇಶ್, ಹೊಸ ಕ್ಷಮಿಸಿ ವಿಜಯ್, ಹೊಸ ರಕ್ತ ಚೆನ್ನಾಗಿದೆ. ಹೊಸ ರೀತಿ ಏನೋ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಶುಭವಾಗಲಿ. ಇಂಥ ಒಂದು ಯಾವ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಬೆಂಬಲವಾಗಿ ನಿಂತಿದ್ದೀರಿ. ಪ್ರಜ್ವಲ್ ಸರ್ ಬಗ್ಗೆ ನಾನು ಒಂದು ಹೇಳ್ಬೇಕು. ಈಸ್ ಅ ವಂಡರ್ಫುಲ್ ಆಕ್ಟರ್. ಈಗ ಜೊತೆಗೆ ನಾನು ಈ ಹಿಂದೆ ಒಂದು ಚೀತಾ ಸಿನಿಮಾ ಮಾಡಿದ್ವಿ. ಅದ್ರೊಂದು ಎಮೋಷನಲ್ ಸೀನ್ ಬರುತ್ತೆ. ಅವ್ರ ಜೊತೆ ಮಾಡ್ತಾ ನನಗೆ ಕಣ್ಣೀರು. ಅದು ಮುಂದುವರೆದ ಭಾಗ ನಂದಿದೆ. ನಾನ್ ಮಾಡೋದು ನೋಡಿ ಉಳಿದವರೆಲ್ಲ ಕಣ್ಣೀರ. ಅಂದ್ರೆ ಆರ್ತಿ ಅವತ್ತೇ ಹೇಳಿದೆ ನಾನು ಅವ್ರ ಜೊತೆ. ವಂಡರ್ಫುಲ್ ಪೊಟೆನ್ಶಿಯಲ್. ಎರಡನೇ ಸಿನಿಮಾ ಚೀತಾ, ವೀರಮ್ಮನು ಮಾಡಿದ್ದೆ. ಅದ್ಭುತ ಹಾಗೆ ಬಂದಿದೆ ಅದು ನಿಜವಾಗ್ಲು. ಮತ್ತೆ ಮಂಜು ಸರ್ ಬಂದಿದ್ದಾರೆ, ಅಶ್ವಿನ್ ಸರ್ ಬಂದಿದ್ದಾರೆ, ಗೋವಿಂದ್ ಸರ್ ನಮಸ್ತೆ. ಇಂಥ ಹಿರಿಯರ ಎಲ್ಲರ ಒತ್ತಾಸೆ ಮತ್ತೆ ಪ್ರೋತ್ಸಾಹ ಇಂಥ ಹೊಸ ತಂಡಗಳಿಗೆ, ಹೊಸ ನಿರ್ಮಾಪಕರುಗಳಿಗೆ, ಹೊಸದಾಗಿ ಮಾಡುವಂತ ಪ್ರಯತ್ನಗಳಿಗೆ ಬೆಂಬಲ ನಿಲ್ಲುತ್ತೆ. ಅದೊಂದು ಟಾನಿಕ್ ಆಗಿ ಕೆಲಸ ಮಾಡ್ತಾರೆ. ಕೆಲಸ ಮಾಡ್ಲಿ. ಹಾಗೆ ಮಾಧ್ಯಮಿಕರು ಇದನ್ನ ಹೆಚ್ಚೆಚ್ಚು ಪರ್ಸನಲೈಸ್ ಆಗಿ ಪ್ರಚಾರ. ಆಮೇಲೆ ಅತಿ ಮುಖ್ಯವಾಗಿ ಸುಂದರಮ್ಮ NSD ಪಾಸ್ ಔಟ್. ಈಗೆಲ್ಲ NSD ಅಂತಾರಲ್ಲ,
ಅಂದಿನ ಕಾಲದಲ್ಲಿ ಅವರು NSD ಪಾಸ್ ಅವರ ಬ್ಯಾಚ್ಮೇಟ್ ಚಿದಂಬರಂ ಜೊತೆ ಅವರ ಶಿಷ್ಯ ನಾನು. ಬಹಳ ಖುಷಿ ಆಯ್ತು. ನಿರ್ಮಾಪಕರು ಎಲ್ಲರೂ ಕೂಡ ಕೈ ಜೋಡಿಸಿದ್ರಿ. ಎಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಪೇಜ್ ಗಟ್ಟಲೆ ಡೈಲಾಗ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಮೇಡಮ್, ಹೇಳ್ತೀನಿ. ಪ್ರೊಡ್ಯೂಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಈ ತರ ಹೊಸ ತಂಡಕ್ಕೆ ಹೊಸ ಪ್ರತಿಭೆಗಳಿಗೆ ಎಲ್ಲರೂ ಪ್ರೋತ್ಸಾಹ ಇರಬೇಕು. ಅಂದ್ರೆ ಎಲ್ಲರೂ ಮುಂದೆ ಬರಕ್ಕೆ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಮೀಡಿಯಾ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ಇದ್ರಲ್ಲಿ ಒಂದು ನೀವ್ ಹೇಳ್ದಂಗೆ ನಂದೊಂದು ಆಸೆ ಈಡೇರಿದೆ. ಕ್ಯಾಮ್ರಾ ನೋಡ್ಕೊಂಡೇ ಇಲ್ಲ, ನಿಮ್ಗೆ ಫ್ರೇಮಿಗೆ ಕರೆಕ್ಟ್ ಆಗಿರುತ್ತೆ. ಓಕೆ, ಯತೀಶ್ ರಾಜ್ ಸರ್ ನನ್ನೊಂದು ಆಸೆ ಇವತ್ತು ಈಡೇರಿಸಿದ್ರು. ಆವತ್ತೇ ಸೆಟ್ ಅಲ್ಲಿ ಕೂಡ ಹೇಳಿದ್ದೆ, ಒಂದು ಬ್ಯೂಟಿಫುಲ್ ಹುಡುಗಿಗೆ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಪ್ರಪೋಸ್ ಮಾಡಿದ್ದೀನಿ. ಯಾವತ್ತೂ ಪ್ರಪೋಸ್ ಮಾಡಿಲ್ಲ ನನ್ನ ಲೈಫ್ ಅಲ್ಲಿ, ತಗೋನು ಇಲ್ಲ ಆಕ್ಚುಲಿ. ಸೊ ಒಂದು ಅವಕಾಶ ಪ್ರಪೋಸ್ ಮಾಡಕ್ ಕೊಟ್ಟಿದ್ದೆ ಯತೀಶ್ ಸರ್ಗೆ. ಇಲ್ಲ ಸರ್, ಚಾನ್ಸೇ ಇಲ್ಲ. ಹಾಗೆ ವಿದ್ಯಾನಗರ್ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ರ ಕಲರ್ಫುಲ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ, ಹೊಸ ತಂಡಕ್ಕೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ. ಸಂಜು ಟೀಮ್ಗೆ, ಹಾಗೆ ಸಂಜು ನಿರ್ಮಾಪಕರಿಗೆ ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಮೂರು ಜನಕ್ಕೂ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲರೂ ಒಂಥರ ಮನೆಯವ್ರ ತರ ಇದ್ವಿ ನಾವು. ನಾನು ಇದ್ದಿದ್ದೆ ಒಂದ್ ದಿವಸ 2 ದಿವಸ ಅನ್ಸುತ್ತೆ. ಬಟ್ ಆ 2 ದಿವಸದಲ್ಲೂ ಯಾರು ಹೊಸಬ್ರು ಅಂತ ನನ್ಗೆ ಅನಿಸ್ಲೇ ಇಲ್ಲ. ಎಲ್ಲ ನಮ್ಮವ್ರು ಅಂತ ಅನಿಸ್ತು. ಮತ್ತೆ ಆ ಟೀಮ್ ವರ್ಕ್ ಇತ್ತಲ್ಲ, ನನ್ಗೆ ತುಂಬಾ ಖುಷಿ ಆಯ್ತು. ಯತಿರಾಜ್ ಅವರಂತೂ ನಾನು ಹ್ಯಾಟ್ಸ್ ಆಫ್ ಟು ಹಿಮ್. ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಎಷ್ಟು ನನಗೆ ಖುಷಿ ಆಯ್ತು ಅಂತಂದ್ರೆ, ಎಷ್ಟು ಚೆನ್ನಾಗಿ ಅವರು ಒಬ್ಬ ಆರ್ಟಿಸ್ಟ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ಇರ್ಬೇಕು ಅಂತ ಅಂದ್ಬಿಟ್ಟು, ಯಾವ ರೀತಿ ಅವ್ರಿಗೆ ಪಾತ್ರ ಬರ್ಬೇಕು ಅಂತ ಅಂದ್ಬಿಟ್ಟು. ತುಂಬಾ ಖುಷಿ ಆಯ್ತು. ನನ್ನ ಪಾತ್ರನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಮ್ದೊಂದು ಪಾಲಿಸಿ ಇದೆ, ಎಷ್ಟೇ ಸಣ್ಣ ರೋಲ್ ಆಗ್ಲಿ ಅದನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಅಯ್ಯೋ ನನ್ನ ಸಣ್ಣ ಎಷ್ಟೇ ಸಣ್ಣ ರೋಲ್ ಇರಲಿ, ಅದನ್ನ ನಾವು ಯಾವ ರೀತಿ ಮಾಡ್ತೀವಿ, ಅದರಲ್ಲಿ ನಾವು ಹ್ಯಾಕ್ ಗೆಲ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನನಗೆ ಗೊತ್ತಿಲ್ಲ, ನಾನು ಇದ್ರಲ್ಲಿ ಗೆದ್ದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಾನು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಮದರ್ ರೋಲ್ ನ ಪ್ಲೇ ಮಾಡಿದ್ದೀನಿ. ಇಡೀ ಪಾತ್ರ ಹೆಂಗಿತ್ತು ಅಂತಂದ್ರೆ, ಒಬ್ಬ ಪ್ರತಿ ಮನೆಯ ಗೃಹಿಣಿಗಳು ಇವಾಗ ಅವರು ಏನೋ ನಮ್ ಕೈಲಿಲ್ಲ, ಎಲ್ಲ ಗಂಡನೇ ನೋಡ್ಕೋಬೇಕು, ಅವರ ಇದ್ರಲ್ಲಿ ಕಂಟ್ರೋಲ್ ಅಲ್ಲಿ ಇದ್ದಾಗ ತನ್ನ ಸಣ್ಣ ಆಸೆ ಕೂಡ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ದೇನೆ ಇರೋಂತ ಪಾತ್ರ. ಅಂದ್ರೆ ತುಂಬಾ ಮಾತ್ ಕಮ್ಮಿ ಇರೋಂತ ಪಾತ್ರ. ನಾನು ಹೊರಗಡೆ ನೋಡಿದ್ರೆ, ಅಂದ್ರೆ ಮಾತಂದ್ರೆ ಅವಳು ಇಡೀ ವ್ಯಕ್ತಿತ್ವ. ಆ ಗಂಡ ಏನ ಸುಮ್ನೆ ಕೂತ್ರು ಅವನೇನೋ ಅಂದ್ಬಿಡ್ತಾನೇನೋ, ನಾನು ಇಲ್ಲಿ ಹಿಂಗ್ ಮಾಡಿದ್ರೆ ತಪ್ಪಾಗ್ಬೋದೇನೋ, ಮಕ್ಳನ್ನ ಹೆಂಗ್ ಬೆಳೆಸ್ಬೇಕು, ಅವ್ರ ಮಕ್ಳು ತಪ್ಪು ಮಾಡಿದ್ರು ನನ್ ಮೇಲೆ ಹೇಳ್ತಾನೇನೋ, ಅಷ್ಟು ಭಯದ ಕ್ಯಾರೆಕ್ಟರ್. ಆದ್ರೆ ನಾನು ಹೊರಗಡೆ ಹೆಂಗಲ್ಲ. ಆದ್ರೆ ಫಸ್ಟ್ ದಿನ ಹೋದ ತಕ್ಷಣ ಏನಾಗೋಯ್ತು ಅಂದ್ರೆ, ನಾವ್ ಹೊರಗಡೆ ಹೆಂಗೆ ಜಾಲಿಯಾಗಿ ಇದ್ ಮಾಡ್ತಾ ಇರ್ತೀನಿ, ಹೆಂಗೆ ಮಾಡಕ್ಕೆ ಇದ್ ಮಾಡಿದೆ. ಆದ್ರೆ ನಮ್ ಡೈರೆಕ್ಟರ್ ಇದಾರಲ್ಲ, ಆಫ್ ಸ್ಕ್ರೀನ್ ಬೇರೆ, ಅವ್ರ ಕೆಲ್ಸಕ್ಕೆ ಬರೋ ಯಾಟ್ ಹಾಕೊಂಡ್ ತಕ್ಷಣ ಬೇರೆ, ಆತರ ಒಂದೇ ಸಲ ಗದ್ರಿ ಅದನ್ನೆಲ್ಲ ಕಂಟ್ರೋಲ್ ಮಾಡಿ, ಆಮೇಲೆ ನನ್ನ ಕೈಲಿ ಸ್ವಲ್ಪ ಪ್ಯಾನಿಕ್ ಕೂಡ ಆಗೋಗಿದೆ ನಾನು ಆ ಟೈಮಲ್ಲಿ. ಆತರ. ಆದ್ರೆ ತುಂಬಾ ಅವ್ರನ್ನ ಯಾವಾಗ್ಲೂ ವಿಲನ್ ರೋಲ್ ಅಲ್ಲಿ ನೋಡ್ತಾ ಇದ್ರಿಂದ ಸಿನಿಮಾಗಳಲ್ಲಿ ಫಸ್ಟ್ ಸಲ ಹಂಗೆ ಅನ್ಸ್ಬಿಟ್ಟಿತ್ತು. ಆಮೇಲೆ ಒಂದು ದಿನ ಅಂದ್ರೆ ಅರ್ಧ ದಿನ ಶೂಟಿಂಗ್ ಮುಗ್ದಾದ್ಮೇಲೆ ಅವ್ರು ನಮ್ಗೆ ಹೇಗೆ ನಮ್ಮ ಹತ್ರ ಇರೋ ಟ್ಯಾಲೆಂಟ್ ಅಥವಾ ನಮ್ ಕೆಲಸ ಹೇಗ್ ತಗ್ಸ್ಕೋಬೇಕು ಅನ್ನೋದು ಗೊತ್ತಾದ್ಮೇಲೆ ತುಂಬಾ ಚೆನ್ನಾಗಾಯ್ತು. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಕೆಲಸ ಮಾಡಿದಷ್ಟು ದಿನ ಚೆನ್ನಾಗಿ ಬಂದಿದೆ ನನ್ನ ಪಾತ್ರ ಅಂತ ಅನ್ಕೊಂಡಿದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಗೆ ಬೇಕು. ದಯಮಾಡಿ ಬಂದಿರೋರೆಲ್ಲರಿಗೂ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಪೋಸ್ಟ್ ಮಾಡಿ, ಮಾಧ್ಯಮ ಮಿತ್ರರು ನಮ್ಗೆ ಸಹಕಾರ ನೀಡಿ, ಹೊಸ ತಂಡ, ಹೊಸ ಏನು ನಿರ್ಮಾಪಕರಿದ್ದಾರೆ, ಅವ್ರನ್ನ ಬೆಳೆಸಿ ಅಂತ ಕೇಳ್ಕೊಂತೀವಿ. ಅಂದ್ರೆ ಹೆಚ್ಚು ಅನ್ನೋ ತರ ಆಗೋಗಿದೆ ಈಗಿನ ಪರಿಸ್ಥಿತಿ ನಮ್ಮ ಸಿನಿಮಾ ರಂಗದಲ್ಲಿ. ದಯವಿಟ್ಟು ತುಂಬಾ ಚೆನ್ನಾಗಿ ಒಂದು 25 ದಿನ 100 ದಿನ ಓಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಸ್ವಲ್ಪ ಕುಂಟಿ ಪಾತ್ರ ಏನಂತ ಹೇಳಿದ್ರೆ, ಅವ್ರು ನಾನು ನೋಡಕ್ ಬಂದಾಗ ನಾನು ಆಲ್ರೆಡಿ ಕುಂಟಿ ಆಗೋಗಿದೆ. ಅಂದ್ರೆ ಆಡಿಷನ್ಗೆ ಕರ್ಕೊಂಡ್ ಬಂದಾಗ
ತಪ್ಪಾಗ ಹೇಳ್ಬಿಡಮ್ಮ, ನಾನು ಇನ್ನೂ ನೋಡಕ್ ಬಂದಿರಲಿಲ್ಲ ಅದನ್ನ ಹೇಳ್ತಾರೆ. ಅವ್ರು ನನ್ನ ನೋಡಕ್ ಬಂದಾಗ ಆದ್ರೆ ಕ್ಯಾಮ್ರಾ ಮುಂದೆ ಎಲ್ಲ ಮತ್ತೆ ಈಗೆಲ್ಲ ಗಾಸಿಗಳು ಸಿಕ್ಕಾಪಟ್ಟೆ ಹೊಡಿತಾರೆ. ನನ್ನ ಆಕಾರ ಬೇರೆ ಚೆನ್ನಾಗಿಲ್ಲ. ನೀನು ನನ್ನನ್ನು ನೋಡಕ್ ಬಂದಾಗ ಅದು ಪ್ರೊಡ್ಯೂಸರ್ ಆಫೀಸ್ಗೆ ಅಂತ ಹೇಳ್ಬೇಕು. ನಂಗೆ ಆಕ್ಸಿಡೆಂಟ್ ಆಗಿ ಕಾಲ್ ಫ್ರಾಕ್ಚರ್ ಆಗಿತ್ತು. ಮನ್ವೀತ್ ಸರ್ ನನ್ನನ್ನ ರೆಫರ್ ಮಾಡಿದ್ವಿ ಪಾತ್ರಕ್ಕೆ. ಮುಂಚೆ ಮನ್ವೀತ್ ಸರ್ದು ಪ್ರೊಡಕ್ಷನ್ ಇದ್ರಲ್ಲಿ ಒಂದು ಋತುಮತಿ ಅನ್ನೋ ಒಂದು ಸಿನಿಮಾದಲ್ಲಿ ಮಾಡ್ತಾ ಇದ್ದೆ. ಅದನ್ನ ಶೂಟ್ ನೋಡ್ಕೊ ಬಂದು ಅವ್ರಲ್ಲಿ ನೋಡಿ ನಂಗೆ ಯತಿರಾಜ್ ಸರ್ಗೆ ಮಾಡಿ ಹೇಳಿದ್ರು. ನೋಡಿದ್ರೆ ಅವ್ರು ನೋಡ್ಕೊ ಬಂದು ಹೇಳಿದ್ದಾರೆ. ನಾನು ಹೋಗ್ಬೇಕಾದ್ರೆ ನಾನು ಆಲ್ರೆಡಿ ಕಾಲ್ಗೆ POP ಹಾಕ್ಸ್ಕೊಂಡು ಕುಂಟ್ಕೊಂಡು ನೋಡಕ್ ಹೋಗಿದ್ದೆ. ಅವರು ನೀನ್ ಹಿಂಗಿದ್ಯಾ, ಬಂದು ಶೂಟ್ ಮಾಡ್ತೀಯಾ ಸರ್, 22ನೇ ತಾರೀಕು ತೆಗ್ದ್ಬಿಡ್ತಾರೆ ಸರ್, ಅದಾದ್ಮೇಲೆ ಬರ್ತೀನಿ ಸರ್ ಅಂತ ಹೇಳಿದೆ. ಆಯ್ತು ಅಂದ್ರು. 25ನೇ ತಾರೀಕಿಗೆ ಡೇಟ್ ಕೊಟ್ರು. 22ಕ್ಕೆ ತೆಗಿದ್ರು. 23ನೇ ತಾರೀಕು ಸರ್ ಡೇಟ್ ಕೊಟ್ರು. ಆಯ್ತು ಸರ್ ಅಂತ ಹೇಳಿ ಹೋದೆ. ಆವಾಗ ನಂಗೆ ಇನ್ನೂ ಕಂಫರ್ಟಬಲ್ ಆಗಿ ನಡೆಯಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಏನ್ ಮಾಡಿದ್ರು ಸರ್ ಅಂತ ಹೇಳಿದ್ರೆ, ನಿಂಗೆ ಹೆಂಗೂ ಕುಂಟಿಸ್ಬೇಕಿತ್ತು, ಚೆನ್ನಾಗಿ ಕುಂತಾ ಇದೆಯಾ, ಇದನ್ನೇ ಕಂಟಿನ್ಯೂ ಮಾಡು ಅಂತ ಹೇಳಿ ಅದ್ರಲ್ಲಿ ಕುಂಟಿಯಾಗಿನೇ ನನ್ನ ಮುಂದುವರ್ಸಿದ್ದಾರೆ. ಅದೇ ಇಂಪ್ರೂವೈಸೇಷನ್ ಅದು ನಿರ್ದೇಶಕರು. ಥ್ಯಾಂಕ್ ಯು ಒಂದು ಬಿಟ್ ಸಾಂಗ್ ಇದೆ, ಅದೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ನಾನೇ ಮಾಡಿದ್ದೀನಿ. ಇದು ಆಕ್ಚುಲಿ ಕಮರ್ಷಿಯಲ್ ಆಸ್ಪೆಕ್ಟ್ಗೋಸ್ಕರ ಒಂದು ಟ್ರೈಲರ್ ಟೀಸರ್ ಇದೇನೇ ಈವೆಂಟ್ ಇದೆ ಅದನ್ನೆಲ್ಲ ಮಾಡ್ತಾರೆ. ಬಟ್ ಆಕ್ಚುಲಿ ಮೂವಿ ಬಂದು ನೋಡಿದಾಗ ಇದು ಬೇರೆ ಜಾನರ್ ಇದೆ. ಅಂದರೆ ಯಾವುದೇ ಕಮರ್ಷಿಯಲ್ ಆಸ್ಪೆಕ್ಟ್ ಇರುವಂತಹ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ತುಂಬ ಬೇರೆ ರೀತಿ ಎಮೋಷನ್ಸ್ ಇರುವಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಎಮೋಷನ್ಸ್. ಅಫ್ಕೋರ್ಸ್ ಎಲ್ಲ ತಾಯಿ ಮಗಳು ತಂದೆ ಮಗ ಈ ಥರ ಎಮೋಷನ್ಸ್ ಇರುವಂತಹ ಸಿನಿಮಾಗಳಿದೆ. ಬಟ್ ಇದರಲ್ಲಿ ಸ್ವಲ್ಪ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ತಗೊಂಡೋಗಿರುವಂಥ ಒಂದು ಸಿನಿಮಾ ಇದು. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲ ನಮಸ್ಕಾರ. ಪ್ರೊಡಕ್ಷನ್ ಇಲ್ಲಿ ತುಂಬ ಜನ ಪ್ರೊಡ್ಯೂಸರ್ಸ್ ಎಲ್ಲ ಬಂದಿದ್ದೀರ. ಆ್ಯಕ್ಚುಲಿ ನಾವು ಆಡಿಯೋ ಲಾಂಚ್ ಮಾಡಿದಾಗ ತುಂಬ ಜನ ಡೈರೆಕ್ಟರ್ಸ್ ಬೆಲ್ಟ್ ಬಂದಿತ್ತು. ಸೊ ನಾನು ನಮ್ಮ ಡೈರೆಕ್ಟರ್ ಎಲ್ಲ ಡಿಸ್ಕಸ್ ಮಾಡುವಾಗ ಯಾವುದೋ ಒಂದು ಚಿಕ್ಕ ಇಂಟರ್ವ್ಯೂ ನೋಡ್ತಿದ್ವಿ ಒಂದು ಬಿಟ್ಟು. ಅದರಲ್ಲಿ ಯಾರೋ ಹೇಳ್ತಾ ಇದ್ರು, ನಮ್ಮ ಕನ್ನಡ ಸಿನಿಮಾದಲ್ಲಿ ಹೊಸಬ್ರು ಯಾರನ್ನ ಮಾಡಿದ್ರೆ ಹೆಲ್ಪ್ ಮಾಡಲ್ಲ, ಯಾರು ಬಂದು ಪ್ರಮೋಟ್ ಮಾಡ್ಕೊಡಲ್ಲ ಅನ್ನೋ ಥರ ಹೇಳ್ತಾ ಇದ್ದು ಕೇಳಿದ್ವಿ. ಆವಾಗ ನಾನು ನಮ್ಮ ಡೈರೆಕ್ಟರ್ ಕೇಳಿದ್ರು, ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಮಾಡ್ತಾರ ಮಾಡಲ್ಲ ಅಂತ. ಆವಾಗ ಅವರು ಹಾಗೆಲ್ಲ ಏನಿಲ್ಲ, ಯಾರು ಕರೆದ್ರು ಕರೆಕ್ಟಾಗಿ ಕೇಳಿ ಅವ್ರಿಗೆ ತೋರಿಸಿ ಇರೋ ಕಂಟೆಂಟ್ ಎಕ್ಸ್ಪ್ಲೇನ್ ಮಾಡಿ ಕರೆದ್ರೆ ಖಂಡಿತ ಬರ್ತಾರೆ ಇದ್ರು. ಸೊ ನಮ್ಮ ಆಡಿಯೋ ಲಾಂಚಲ್ಲಿ ಆಲ್ಮೋಸ್ಟ್ ತುಂಬ ಜನ ಡೈರೆಕ್ಟರ್ಸ್ ಬಂದಿದ್ರು, ತುಂಬ ಜನ ದೊಡ್ಡ ಪ್ರೊಡ್ಯೂಸರ್ಸ್ ಎಲ್ಲ ಬಂದಿದ್ದಾರೆ. ಸೊ ನಮಗೆ ಖಂಡಿತ ತುಂಬ ದೊಡ್ಡ ಸಪೋರ್ಟ್ ಸಿಗ್ತಾ ಇದೆ ಎಲ್ಲರಿಂದ ಹೊಸ ತಂಡಕ್ಕೆ. ಸೊ ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಆಲ್ ಆಫ್ ಯು. ಆ್ಯಂಡ್ ಪ್ರಜ್ವಲ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಒಂದು ಚಿಕ್ಕ ಇನ್ಸ್ಟೆನ್ಸ್, ನಾನು ನಮ್ಮ ಡೈರೆಕ್ಟರ್ ಆಫೀಸರ್ ಕೂತು ಮಾತಾಡುವಾಗ ತುಂಬ ಕಥೆಗಳು ಹೇಳ್ತಾ ಇರ್ತಾರೆ. ಚಿಕ್ಕ ಒನ್ ಲೈನರ್ಸ್ ಹೇಳಿ ಹೆಂಗಿದೆ ಅಂತ ಕೇಳ್ತಾ ಇರ್ತಾರೆ. ಸೊ ನಮ್ದೇನ ಒಂದು ಇದ್ರೆ ಹೇಳಕ್ಕೆ. ಸೊ ಬಹುತೇಕ ಅವ್ರು ಮಾಡಿರುವಂಥ ಎಲ್ಲ ಒನ್ ಲೈನರ್ಸ್ ಅಲ್ಲೂ ಸುಮ್ಮನೆ ಹೇಳುವಾಗ ವಿಜಯ್ ಒಂದು ಎಕ್ಸಾಂಪಲ್ ಇದರಲ್ಲಿ ಪ್ರಜ್ವಲ್ ದೇವರಾಜ್ ಇಟ್ಕೊಂಡು ಅಂತ ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ನಿಮ್ಮ ಹೆಸರು ತಗೊಳ್ತಾ ಇರ್ತಾರೆ. ಸೊ ಹಂಗೆ ಮೊನ್ನೆ ಮಾತಾಡುವಾಗ ಸರ್ ನೀವು ಪ್ರಜ್ವಲ್ ಸರ್ನೇ ಕರೆಸ್ಬೋಣ ಸರ್, ಅವರು ಬರ್ತಾರ ಇದು ಮಾಡಿ. ಸೊ ಸರಿ, ಆಮೇಲೆ ಅವ್ರು ಬಂದು ನಿಮ್ಗೆ ಹೇಳಿದಾಗ ಥ್ಯಾಂಕ್ ಯು ಸರ್, ನೀವು ಹೇಳಿದ ತಕ್ಷಣ ಬರ್ತೀನಿ ಇದ್ರಿ. ಸೊ ದ್ಯಾಟ್ಸ್ ಆಲ್. ಸಿನಿಮಾ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಿನಿಮಾ ಥಿಯೇಟರಲ್ಲಿ ಬಂದು ನೋಡಿ. ನಮ್ದು ಖಂಡಿತ ಇಟ್ಸ್ ಅ ಡಿಫ್ರೆಂಟ್ ಜಾನರ್. ನಾರ್ಮಲ್ ಆಗಿ ಇರುವಂಥ ಎಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಟ್ಕೊಂಡು ಸ್ವಲ್ಪ ಎಮೋಷನ್ಸ್ ಅಲ್ಲಿ ಪ್ಲೇ ಮಾಡಿದ್ದಾರೆ ಡೈರೆಕ್ಟರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಪ್ರೊಡಕ್ಷನ್ ಮನ್ವಿತ್ ಸರ್, ಸಾತ್ವಿಕ್ ಅವರು ಎಲ್ಲ ಹ್ಯಾವ್ ಪರ್ಫಾರ್ಮ್ ರಿಯಲಿ ವೆರಿ ವೆಲ್. ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮಾತಾಡ್ತಾ ಇದ್ದೆ ಇಬ್ರದು ನಮ್ಮ ಕೆಲಸ ಡೈರೆಕ್ಟರ್ ತೆಗೆದಿದ್ದಾರೆ ನಮ್ಮಿಂದ ಅಷ್ಟೇ ಕೆಲಸ. ಅಂಡ್ ಎಸ್ಪೆಷಲಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುವಂಥದ್ದು ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ತುಂಬ ವರ್ಕ್ ಮಾಡಿದ್ದೀವಿ. ಅಂದರೆ ಎಫ್ ಟೇಕನ್ ಲಾಟ್ ಆಫ್ ಟೈಮ್. ನಮ್ಮ ಪ್ರೊಡಕ್ಷನ್ ಇಂದ ತುಂಬ ಸಪೋರ್ಟ್ ಸಿಕ್ತು. ಅಂದರೆ ಸ್ವಲ್ಪ ದಿನ ಜಾಸ್ತಿ ಆಗ್ತಾ ಇದೆ ಸರ್ ಇಂದ ಇನ್ಸ್ಟ್ರೂಮೆಂಟ್ಸ್ಗೆ ಆಗಲಿ ಅಥವಾ ಲೈವ್ ಆರ್ಕೆಸ್ಟ್ರೇಷನ್ಸ್ಗಾಗಲಿ ಆಗ್ತಿದೆ ಅಂದಾಗ ಪ್ರಾಡಕ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿ ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಸಾತ್ವಿಕ್ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಮನ್ವಿತ್ ಅವರ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ವಿ ಹ್ಯಾವ್ ರಿಯಲಿ ಸ್ಪೆಂಡ್ ಮೋರ್ ದನ್ 3.5 months ಫಾರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸೆಕೆಂಡ್ ಹಾಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ವರ್ಕ್ ಮಾಡ್ತೀನಿ. ಅವರು ವಿಷಯ ಕಂಟೆಂಟ್ ಅವ್ರ ವಿಚಾರಗಳೆಲ್ಲ ನನಗೆ ತುಂಬ ಖುಷಿ ಆಗುತ್ತೆ. ಈ ಸಿನಿಮಾ ಬೇರೆ ರೀತಿಯೇ ಮಾಡೋಣ ಅಂತ ತುಂಬ ಚಾಲೆಂಜ್ ತೊಗೊಂಡು ಮಾಡ್ತೀನಿ. ನನಗೆ ಎಲ್ಲಕ್ಕಿಂತ ಖುಷಿ ಏನು ಅಂತ ಹೇಳಿದ್ರೆ, ಇವತ್ತು ನನ್ನ ಗುರುಗಳು ಕೆ ಮಂಜು ಸರ್ ಅವ್ರ ಬ್ಯಾನರ್ ತುಂಬ ಸಿನಿಮಾ ಮಾಡಿದ್ದೀನಿ. ಪ್ರಜ್ವಲ್ ಸರ್ ಜೊತೆ ತುಂಬ ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು ಅಸೋಸಿಯೇಟ್ ಆಗಿದ್ದಾಗ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗ್ತಿದೆ. ಇವತ್ತು ಪ್ರಜ್ವಲ್ ಸರ್ ಆಗಲಿ, ಮಂಜು ಸರ್ ಆಗಲಿ, ಪ್ರೊಡ್ಯೂಸರ್ ಸಾಹೇಬ್ರು ಎಲ್ಲರೂ ಬಂದಿರೋದ್ರಿಂದ, ನಿಮ್ಮ ಮೀಡಿಯಾದವ್ರು ಎಲ್ಲರೂ ಆಶೀರ್ವಾದ ಇರಲಿ. ತುಂಬ ಚೆನ್ನಾಗಿ ಕಷ್ಟ ಬಿದ್ದಿದ್ದೀವಿ. ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಂತೋಷಣ್ಣ ಪ್ರೊಡ್ಯೂಸರ್ ಇದಾರಲ್ಲ, ತುಂಬ ಒಳ್ಳೆ ಮಟ್ಟದ್ದು. ನಾವು ಡೈರೆಕ್ಟ್ರು ಏನೋ ಒಂದು ಬಜೆಟ್ ಹಾಕೊಂಡು ಏನೋ ಒಂದು ವಿಚಾರ ಮಾತಾಡಿ ಅದನ್ನು ಯಾವುದೋ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸಿ ಇವತ್ತು
ಶೈಲೇಶ್ ಅವ್ರ ಆಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು, ಎಲ್ಲರೂ ಟೋಟಲ್ ಆಗಿ ನಮ್ಗೆ ಈ ಮಟ್ಟಕ್ಕೆ ಬಿಟ್ಟಿದ್ದಾರೆ. ಇದರಲ್ಲಿ ತುಂಬಾ ಸಿನಿಮಾ ಒಳಗಡೆ ಕ್ಲೋಸ್ ಆಗಿ ಹೀರೋಯಿನ್ ಮೇಡಮ್ ನಾವೆಲ್ಲ ತುಂಬಾ ಮೈಂಡ್ ಚೆನ್ನಾಗಿತ್ತು. ಹೀರೋ ಸರ್ ಅಷ್ಟೇ, ಹೀರೋ ಸರ್ ಒಂದು ಮೀಟಿಂಗ್ ಅಲ್ಲಿ ನಮ್ಮನ್ನ ಫೈನಲ್ ಮಾಡಿ ಎಲ್ಲ ಮಾಡಿ ಮಟ್ಟಕ್ಕೆ ತಗೊಂಡು ಕೊಟ್ಟಿದ್ದಾರೆ. ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಡೈರೆಕ್ಟ್ರು ನಮ್ಮ ಕೆಲಸ ಕಾರ್ಯಗಳು ತುಂಬಾ ಇಷ್ಟ ಇರುತ್ತೆ. ನಾನು ಅವರ ಕಾಂಬಿನೇಷನ್ ವರ್ಕ್ ಮಾಡಿರೋದಲ್ಲ, ಆಮೇಲೆ ಅವ್ರ ಟೇಸ್ಟ್ ನನಗೆ ತುಂಬಾ ಚೆನ್ನಾಗಿ ಗೊತ್ತು, ಅದಕ್ಕೋಸ್ಕರ. ಆಮೇಲೆ ವಿಜಯಣ್ಣ ಆಗ್ಲಿ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿ ನಾವು ಬರೀ ಮ್ಯೂಸಿಕ್ ನೋಡೋ ಟೈಮಲ್ಲಿ ಮೇಲೆ ಇರಲ್ಲ, A to Z ಎಲ್ಲ ಸಿನಿಮಾ ಪೂಜೆಯಿಂದ ಇವತ್ತವರೆಗೂ ಜೊತೆಲೇ ಇದ್ದೀವಿ. ನಮ್ದೊಂದು ಟೀಮೇ ಇದೆ, ಏನಾದ್ರು ಮಾಡೋರು ಎಲ್ಲರೂ ಸೇರ್ಕೊಂಡೇ ಮಾಡೋದು. ಇಷ್ಟ ಹೇಳ್ತಾ ಮಾತು ಮುಗಿಸ್ತೀನಿ. ಮಂಜನಾ ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಟ್ರೈಲರ್ ನೋಡಿದ್ರಿ. ಫಸ್ಟ್ ಆಫ್ ಆಲ್ ಪ್ರಜ್ವಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಯು ಆಲ್ವೇಸ್ ಬಿನ್ ವೆರಿ ಸಪೋರ್ಟಿವ್. ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾ ಸಂಜು ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪಾತ್ರ ಇವಾಗ ಟ್ರೈಲರಲ್ಲಿ ಏನು ನೋಡಿದ್ರಿ ಅದ್ರದ್ದು ಅಷ್ಟೇ ಮಾತು ಜಾಸ್ತಿ ಇಲ್ಲ ನನ್ನ ಪಾತ್ರಕ್ಕೆ. ಆ್ಯಂಡ್ 40 minutes ಏನೋ ಚಿತ್ರದಲ್ಲಿ ಪಾತ್ರ ಇಲ್ಲ. ಫಸ್ಟ್ ನಾನು ಆಡಿಷನ್ಗೆ ಹೋದಾಗಲೂ ಸರ್ ನನಗೆ ಹೇಳಿದ್ದು, ನಾನು ಏನು ಮೇಕಪ್ ಹಾಕಿರ್ಲಿಲ್ಲ, ನಾನು ಡಬ್ಬಿಂಗ್ ಮುಗಿಸ್ಕೊಂಡು ಹೋಗ್ತಿದ್ದೆ ಮನೆಗೆ. ನಾನು ಹೇಳಿದೆ ಸರ್ ನಾನು ರೆಡಿ ಆಗಿಲ್ಲ, ಏನೂ ಇಲ್ಲ. ನೀನು ಹೇಗಿದೆಯಾ ಹಾಗೆ ಬಾ ಅಂತ. ಹೋಗಿದ ತಕ್ಷಣ ನನಗೆ ಇದೇ ಥರ ಬೇಕಾಗಿರೋದು ಪಾತ್ರ, ಜಾಸ್ತಿ ಮೇಕಪ್ ಇಲ್ಲ, ಹೇರ್ ಸ್ಟೈಲ್ ಇಲ್ಲ, ತುಂಬ ಸಿಂಪಲ್ ಆಗಿ ಗರ್ಲ್ ನೆಕ್ಸ್ಟ್ ಡೋರ್ ಥರ ಅನಿಸ್ಬೇಕು, ಆ ಥರ ಪಾತ್ರ ಇದೆ ಅಂತಂದ್ರು. ಪಾತ್ರದ ಬಗ್ಗೆ ನಾನು ಇನ್ನ ಆಕ್ಚುಲಿ ನೀವು ಮೂವಿ ನೋಡಿದ್ರೆ ನಾನು ಎಷ್ಟು ಹೇಳಿದ್ರು ಅಷ್ಟು ಕಡಿಮೆ ಈ ಪಾತ್ರದ ಬಗ್ಗೆ. ತುಂಬಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ, ಯಾಕಂದ್ರೆ ಬರೀ ಎಕ್ಸ್ಪ್ರೆಷನ್ಸ್ ಎಲ್ಲ ಜಾಸ್ತಿ ಮಾತಾಡುವಂತ ಕ್ಯಾರೆಕ್ಟರ್ ಇದು. ಆ್ಯಂಡ್ ಮನ್ವಿತ್ ಹೊಸ ಹೀರೋ ಆ್ಯಂಡ್ ವೆರಿ ಸಪೋರ್ಟಿವ್ ಆ್ಯಂಡ್ ತುಂಬಾ ಕಲಿಬೇಕು ಅಂತ ತುಂಬಾ ಆಸೆ ಪಡ್ತಿದ್ರು. ಸೆಟ್ಸ್ ಎಲ್ಲೂ ಅಷ್ಟೇ ತುಂಬಾ ಕ್ವೆಶನ್ಸ್ ಕೇಳ್ತಿದ್ರು, ಇಂಪ್ರೂವೈಸ್ ಮಾಡ್ಕೊಳಕ್ ಟ್ರೈ ಮಾಡ್ತಿದ್ರು. ಆ್ಯಂಡ್ ಐ ಥಿಂಕ್ ಭರವಸೆ ನಟ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮನ್ವಿತ್. ಆಮೇಲೆ ನಮ್ಮ ಸಿನಿಮಾಟೋಗ್ರಾಫರ್ ನಾಗೇಶ್ ಸರ್, ಅವ್ರು ಹೇಳಿದಾಗೆ ನಮ್ಮ ಬಾಂಡಿಂಗ್ ಸೆಟ್ ಅಲ್ಲಿ ಸಿಕ್ಕಾಪಟ್ಟೆ ನಾನು ತುಂಬಾ ಕ್ಲೋಸ್ ಆಗಿದ್ದು ನಾಗೇಶ್ ಸರ್ ಜೊತೆ. ಬಿಕಾಸ್ ಪ್ರತಿಯೊಂದು ಶಾರ್ಟ್ಗೂ ತುಂಬಾ ಹೊಗಳ್ತಾ ಇದ್ರು ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿ ನಡೆಸ್ತಿದ್ರು. ಆ್ಯಂಡ್ ಪ್ರತಿಯೊಂದು ಫ್ರೇಮ್ ಕೂಡ ಬ್ಯೂಟಿಫುಲ್ ಆಗಿರ್ತಾ ಇದ್ರು. ಥ್ಯಾಂಕ್ ಯು ನಾಗೇಶ್ ಸರ್. ಆ್ಯಂಡ್ ಅದನ್ನ ಬ್ಯೂಟಿಫುಲ್ ಆಗಿ ತೋರಿಸ್ತಿದ್ರು ನಮ್ಮ ಮೇಕಪ್ ಆರ್ಟಿಸ್ಟ್ ರಾಧಾ ಅವರು ಆ್ಯಂಡ್ ಹೇರ್ ಸ್ಟೈಲಿಸ್ಟ್. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಸಂಜು. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಾನು ರಾಕ್ ಸ್ಟಾರ್ ಅಂತ ಕರಿತೀನಿ ಅವ್ರನ್ನ, ವಿಜಯ್ ಸರ್. ಈಸ್ ಅನ್ ಅಮೇಸಿಂಗ್ ಪರ್ಸನ್ ಫಸ್ಟ್ ಆಫ್ ಆಲ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಪ್ರಕಾರ. ಬಿಕಾಸ್ ಅವ್ರ ಮ್ಯೂಸಿಕಲ್ಲಿ ಏನೋ ಒಂದು ಎಲಿಮೆಂಟ್ ಇದೆ ವಿಚ್ ಇಸ್ ಲೈಕ್ ವೆರಿ ಪೆಪಿ ಆ್ಯಂಡ್ ಎಮೋಷನ್ಸ್ ಇರುತ್ತೆ, ಬಟ್ ಸ್ಟಿಲ್ ಹಿ ಕ್ರಿಯೇಟ್ಸ್ ಹಿಸ್ ಓನ್ ಮ್ಯಾಜಿಕ್. ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಸಂಜು ಆ್ಯಂಡ್ ಮೇಕಿಂಗ್ ಇಟ್ ಮ್ಯೂಸಿಕಲಿ ಮ್ಯಾಜಿಕಲ್. ಸೊ ನಮ್ಮ ಆಡಿಯೋ ಲಾಂಚ್ ದಿನ ವಿ ಸಾ ಯುವರ್ ಮ್ಯೂಸಿಕ್ಸ್ ಎಕ್ಸ್ಪೆರಿಮೆಂಟ್ಸ್. ಬಿಕಾಸ್ ಒಂದೊಂದು ಸಾಂಗ್ ಕೂಡ ಒಂದೊಂದು ರೀತಿ ಇದೆ, ಮಿಟಿಕ್ಲಾಡಿ. ಆ್ಯಂಡ್ ಈಗ ಹೊಸದಾಗಿ ಒಂದು ಸಾಂಗ್ ಅದು ನಾನು ಫಸ್ಟ್ ಟೈಮ್ ಕೇಳಿದ್ದು, ದಟ್ ಇಸ್ ಆಲ್ಸೋ ಅಮೇಸಿಂಗ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ, ಕ್ಯಾಪ್ಟನ್ ಆಫ್ ದ ಶಿಪ್ ಯತಿರಾಜ್ ಸರ್ ಬಗ್ಗೆ ಹೇಳಲೇಬೇಕು. ಎಷ್ಟು ಕಲ್ತಿದ್ದೀನಿ ಸರ್ರಿಂದ ಅಂತಂದ್ರೆ ಟೈಮ್ ಸೆನ್ಸ್ ಆಗಿರ್ಬೋದು, ಆಮೇಲೆ ಆಕ್ಟಿಂಗ್ ಅಲ್ಲಿ ಚಿಕ್ಕ ಥಿಂಗ್ಸ್ ಆಗಿರ್ಬೋದು. ಅಂದ್ರೆ ಸರ್ಗೆ 2 ಶೇಡ್ ನೋಡ್ತಾ ಇದ್ದಾರೆ. ನಾನು ಸ್ಟ್ರಿಕ್ಟ್, ನಾನು ಸ್ಕೂಲ್ ಕಾಲೇಜೆಲ್ಲ ನೆನಪಾಗ್ಬಿಡ್ತು. ಒಂದ್ಸರ್ತಿ ಗ್ರೌಂಡ್ ಹೊಡ್ಕೊಂಡು ಬಂದಂಗಾಯ್ತು ನನಗೆ ಸಂಜು ಚಿತ್ರದಲ್ಲಿ. ಲೆಕ್ಚರರ್ ಇವಾಗ ಕಾಲೇಜಲ್ಲಿ ಸ್ಕೂಲಲ್ಲಿ ಸ್ಟ್ರಿಕ್ಟ್ ಲೆಕ್ಚರರ್ ಬಂದಾಗ ಸ್ಟೂಡೆಂಟ್ಸ್ ನಾವೆಲ್ಲ ಸೈಲೆಂಟ್ ಆಗಲ್ಲ, ಹಾಗಾಗ್ತಿದ್ವಿ ಸೆಟ್ಸ್ ಅಲ್ಲಿ. ಬಿಕಾಸ್ ಸರ್ ಕಟ್ ಆದ್ರೆ, ಶಾರ್ಟ್ ಕಟ್ ಆದ್ರೆ ಬೇರೆ ರೀತಿ ಆರಾಮಾಗಿ ಜಾಲಿಯಾಗಿ ಸರಿ ಹಂಗೆ ಅಂತ. ಮತ್ತೆ ಶಾರ್ಟ್ ರೆಡಿ ಆದಾಗ ಅವ್ರಿಗೆ ಏನ್ ಬೇಕು ಅದು ಅವ್ರಿಗೆ ಬೇಕೇ ಬೇಕು. ಸೊ ಇಟ್ ಇಸ್ ಅವ್ರ ಡೆಡಿಕೇಶನ್ ಕಲ್ತೀನಿ. ಚಿಕ್ಕ ಪರ್ಫಾರ್ಮೆನ್ಸ್ ಅಲ್ಲಿ ಚಿಕ್ಕ ಥಿಂಗ್ಸ್ ಅಬೌಟ್ ಆಕ್ಟಿಂಗ್ ತುಂಬಾ ಕಲ್ತಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಗೈಡಿಂಗ್ ಮೀ, ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಸಂಜು. ಅಂಡ್ ಪ್ರೊಡ್ಯೂಸರ್ಸ್ ಸಂತೋಷ್ ಸರ್ ಬಗ್ಗೆ ನಮಗೆ ಇಡೀ ತಂಡ, ಅವ್ರ ಬಗ್ಗೆ ಯಾರು ಐ ಥಿಂಕ್ ಮಾತಾಡದೆ ಹೋಗಕ್ ಆಗಲ್ಲ. ಬಿಕಾಸ್ ಸಂಜು ಆಗ್ತಿರೋದೇ ನಿಮ್ಮಿಂದ. ಸಂತೋಷ್ ಸರ್, ವಿ ರಿಯಲಿ ಮಿಸ್ ಯು ಹಿಯರ್. ನೀವು ಇರಬೇಕಿತ್ತು ಇಲ್ಲಿ, ಬಟ್ ವಿ ರಿಯಲಿ ಮಿಸ್ ಯು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಾನೇ ಇವತ್ತು ನಾವೆಲ್ಲರೂ ಇಲ್ಲಿ ನಿಂತಿರೋದು. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಡೂಯಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚಿತ್ರ 27ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ಹೋಗಿ ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.
ಕಾವ್ಯ ಅಂತ ಇದ್ದಿದ್ದು. ಬಟ್ ಈಗ ಅಫಿಷಿಯಲಿ ನಾನು ಆಕ್ಚುಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಡಿಯರ್ ಕಣ್ಮಿಣಿ ಟೈಮಲ್ಲಿ. ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ ನಾನು ಸಾತ್ವಿಕ ಅಂತ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂತ. ಅಂಡ್ ಅಫಿಷಿಯಲಿ ನನ್ನ ಹೆಸರು ಸಾತ್ವಿಕ ಈಗ. ಸೊ ಐ ರಿಕ್ವೆಸ್ಟ್ ಮೀಡಿಯಾ ಅಂಡ್ ಪ್ರೆಸ್ ಅಂಡ್ ಮೈ ಫ್ರೆಂಡ್ಸ್ ಅಂಡ್ ಕೊಲೀಗ್ಸ್, ಪ್ಲೀಸ್ ನನ್ನನ್ನು ಸಾತ್ವಿಕ ಅನ್ನೋ ಹೆಸರಲ್ಲಿ ಅಡ್ರೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಎಲ್ಲರೂ ನಾಮಕರಣ ಕರೆಬಿಡಿದ್ರೆ ಸರ್ ಡಿಯರ್ ಕಣ್ಮಿಣಿ ಟೈಮಲ್ಲಿ ಸುದೀಪ್ ಸರ್ ಮುಂದೆ ಹೇಳಿದ್ದು ಅನೌನ್ಸ್ ಮಾಡಿದೆ. ಬಟ್ ಮೇ ಬಿ ವರ್ಷಗಳಾಯ್ತು ಫಂಕ್ಷನ್ ಮಾಡಿ ಊಟ ಹಾಕ್ಬೇಕಲ್ಲ ನಾಮಕರಣ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಮ್ಮದು ಸಂಜು ಮೂವಿದು ಸಾಂಗ್ ನೋಡಿದ್ದೀರಾ, ಟ್ರೈಲರ್ ನೋಡಿದ್ದೀರಾ. ಸೊ ಎಲ್ಲರೂ ಖುಷಿಯಾಗಿತ್ತು ಅನ್ಕೋತೀನಿ. ಮೊದಲಿಗೆ ಥ್ಯಾಂಕ್ಸ್ ಹೇಳಬೇಕಾಗಿತ್ತು ನಮ್ಮ ಪ್ರೊಡ್ಯೂಸರ್ ಸಂತೋಣನ್ಗೆ, ಯಾಕಂದ್ರೆ ನನ್ನ ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ದಕ್ಕೆ, ಮತ್ತು ನಮ್ಮ ಇತಿರಾಜ್ ಸರ್ ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ದಕ್ಕೆ, ಮತ್ತೆ ನನ್ನ ಕೋ ಆರ್ಟಿಸ್ಟು ಶ್ರಾವ್ಯ ಮೇಡಮ್, ಸಾತ್ವಿಕ ಅವರು. ಯಾಕಂದ್ರೆ ನನಗೆ ನಮ್ಮನ ಕ್ಯಾರೆಕ್ಟರ್ ಬಂದು ಸಂಗೀತ ಮೇಡಮ್ ಮಾಡಿದ್ರು, ಸುಂದರ್ ಶ್ರೀ ಮೇಡಮ್, ಬಾಲದಾಸ್ ಸರ್, ಕಾಂತಾಯಣಿ ಮೇಡಮ್. ಸೊ ಎಲ್ಲರ ಜೊತೆ ವರ್ಕ್ ಮಾಡ್ಬೇಕಿದ್ರೆ ನನಗೆ ನ್ಯೂ ಕಮರ್ ಅನ್ಸಲಿಲ್ಲ. ಸೊ ನನಗೆ ಒಂಥರ ಫ್ಯಾಮಿಲಿ ತರ ಫೀಲಿಂಗು. ಸೊ ಎಲ್ಲರೂ ನನಗೆ ಸಾತ್ವಿಕ ಅವ್ರ ಜೊತೆ ಡಿಸ್ಕಷನ್ ಮಾಡ್ಬೇಕಿದ್ರೆ ಮೆನಿ ಡಿಸ್ಕಷನ್ಸ್ ಆಗ್ತಾ ಇತ್ತು, ಶೂಟಿಂಗ್ ಹಾಗೆ ಹೀಗೆ ಅಂತ. ಸೊ ತುಂಬಾ ಸಪೋರ್ಟ್ ಮಾಡೋದು ನನಗೆ, ಅದಕ್ಕೆ ಐ ಆಮ್ ಸೋ ಥ್ಯಾಂಕ್ಫುಲ್ ಸಾತ್ವಿಕ ಅವರೇ. ಸೊ ಮತ್ತೆ ಥ್ಯಾಂಕ್ಸ್ ಹೇಳಿದ್ರೆ ಮೆನಿ ಮೆಂಬರ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ನನ್ನ ಇತಿರಾಜ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಪಾತ್ರದ ಬಗ್ಗೆ ಮಾಡ್ಬೇಕಾದ್ರೆ ಸಂಜು ನೀವ್ ಅನ್ಕೊಂಡಿರ್ಬೋದು ಏನ್ ಗುರು ಲೈಕ್ ಒಳ್ಳೆ ಬ್ಲೇಸರ್ ಹಾಕೊಂಡು ಮದುವೆ ಹುಡುಗನ್ ತರ ಬಂದಿದ್ದೀವಿ ಅಂತ. ಸೊ ಇಲ್ಲಿ ಕ್ಯಾರೆಕ್ಟರ್ ಒಂದು ಮದುವೆ ಹುಡುಗನ, ಅವನು ಹುಡುಗಿ ಹುಡುಕ್ಬೇಕಿದ್ರೆ ಏನೆಲ್ಲ ಇನ್ಸಿಡೆಂಟ್ ಆಗುತ್ತೆ ಅನ್ನೋದೇ ಕಾನ್ಸೆಪ್ಟ್. ಡೈರೆಕ್ಟರ್ ವಿತೌಟ್ ಪರ್ಮಿಷನ್ ಸೊ ಮತ್ತೆ ಪ್ರಜ್ವಲ್ ಸರ್ ಲವ್ ಯು ಸೋ ಮಚ್. ಯಾಕಂದ್ರೆ ನಾನು ಒಂದು ಲೈಕ್ ವಿಲೇಜ್ ಇಂದ ಬಂದವರು, ಪ್ರಜ್ವಲ್ ಸರ್ ಟಿವಿ ನೋಡ್ಕೊಂಡು ಬಂದವರು. ನನ್ ಮೂವಿಗೆ ಬಂದಿದ್ದಾರೆ ಅಂದ್ರೆ ಅವ್ರು ಫಸ್ಟ್ ಮೂವಿಲೇ 6 ಸ್ಟಾರ್ ಬಾರಿಸ್ಕೊಂಡು 6 ಹೊಡ್ಕೊಂಡೆ ಇಂಡಸ್ಟ್ರಿಗೆ ಬಂದವರು. ನನಗೆ ಪ್ರಜ್ವಲ್ ಸರ್ ನೋಡೋದಕ್ಕೆ ಎಷ್ಟು ಪ್ರೌಡ್ ಅಂದ್ರೆ, ಸೊ ಸಖತ್ ಹ್ಯಾಂಡ್ಸಮ್ ಹುಡುಗ ಇಂಡಸ್ಟ್ರಿ ಇದಾರಲ್ಲ ಅಂತ. ಜೊತೆಗೂ ಜಲಸ್ ಇದೆ, ನಾನು ಅಷ್ಟು ಹ್ಯಾಂಡ್ಸಮ್ ಇಲ್ಲ ಅಂತ. ಸರ್ ಅಷ್ಟು ಹ್ಯಾಂಡ್ಸಮ್ ಇಲ್ಲ ಅಂತ ಸಖತ್ತು ಬೇಜಾರಾಗ್ತಾ ಇದೆ. ಮತ್ತೆ ನಾನು ಕೇಳ್ಕೊಳ್ಳೋದು ಇಷ್ಟ ನನ್ನ ಮೀಡಿಯಾದವ್ರಿಗೆ, ದಯವಿಟ್ಟು ಹೊಸ ಸಿನಿಮಾ ಪ್ಲೀಸ್. ಯಾರು ಮಾತ್ರ ಹೊಸ ಸಿನಿಮಾ ಅನ್ಕೋತೀರಾ? ಕಂಟೆಂಟ್ ನೋಡಿ. ಹೊಸ ಬರ ಸಿನಿಮಾ ಅಲ್ಲ, ಡೈರೆಕ್ಟ್ ಇಲ್ಲೂ ಕರೆಕ್ಷನ್ ಮಾಡ್ತಾ ಇದ್ದಾರೆ. ಅಲ್ಲ, ಇಲ್ಲೂ ಡೈರೆಕ್ಟ್ ಮಾಡ್ತಾರೆ ಅವರು. ಒಂದ್ಸಲ ಅವರೊಳಗೆ ಪತ್ರಕರ್ತರು, ಒಂದ್ಸಲ ಆಂಕರ್, ಒಂದ್ಸಲ ಡೈರೆಕ್ಟರ್ ಎಲ್ಲ ಹೊರಗಡೆ. ಥ್ಯಾಂಕ್ ಯು ಸರ್. ಹೊಸಬರ ಸಿನಿಮಾ ಪ್ಲೀಸ್ ಜಡ್ಜ್ ಮಾಡ್ಬೇಡಿ, ಹೊಸಬರ ಸಿನಿಮಾ ಅಂತ ಜಡ್ಜ್ ಮಾಡ್ಬೇಡಿ. ನನ್ನ ಮೀಡಿಯಾದಲ್ಲಿ ಕೇಳ್ಕೊಳ್ಳೋದು ಇಷ್ಟ, ಪ್ಲೀಸ್ ನಮ್ದು ಹೊಸ ತಂಡ ಅಂತ ಕನ್ಸಿಡರ್ ಮಾಡ್ಬೇಡಿ. ನಮ್ದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಏನೋ ಹೊಸ ಹುಡುಗ ಬಂದಿದ್ದಾನೆ ಅವನ್ಯಾರೋ, ಪ್ಲೀಸ್ ನಾವೊಂದು ವಚನ ಹೇಳ್ತೀನಿ, ಪ್ಲೀಸ್ ಯಾರು ಬೇಜಾರಾಗ್ಬೇಡಿ. ಇವ ನಾರವ ಎಂದೆನಿಸದೆಯ, ಇವ ನಮ್ಮವ ಎಂದೆನಿಸೆಯ ಕೂಡಲ ಸಂಗಮ ದೇವ. ಇವ್ನ್ಯಾರೋ ಪ್ಲೀಸ್, ಇವ್ ನಮ್ಮವನು, ಕನ್ನಡದವನು ಅಂತ ಸಪೋರ್ಟ್ ಮಾಡಿ. ನೋಡಿ, ಕನ್ನಡ ಸಿನಿಮಾ ಗೆಲ್ಲುತ್ತೆ. ಪತ್ರಕರ್ತರು ಹೊಸಬ್ರು ಹಳಬ್ರು ಅಂತಲ್ಲ, ಎಲ್ಲಾರು ಎಲ್ಲ ಮಾಡ್ತೀವಿ. ನೀವು ಆಡಿಯನ್ಸ್ ಪತ್ರಕರ್ತರು ಯಾರು ನಿಮ್ಗೆ? ನೀವು ಹೇಳಿ ಪತ್ರಕರ್ತರು ಆಡಿಯನ್ಸ್ ಹೇಳ್ತಾ ಇರೋದು ಇವನ್ ಯಾರೋ ಅಂತ ಹೇಳಿದ್ರೆ ಹೊಸಬ್ರು ಅಂತ ದಯವಿಟ್ಟು ಕನ್ಸಿಡರ್ ಮಾಡ್ಬೇಡಿ. ಸೊ ನಾವು ಹೊಸಬ್ರಾದ್ರು ಪ್ಲೀಸ್ ದಯವಿಟ್ಟು ನೋಡಿ ಅಂತ ಕೇಳ್ಕೊತಾ ಇದೀನಿ ಅಷ್ಟೇ, ನಾಟ್ ಫಾರ್ ಮೀಡಿಯಾ ಸರ್, ಪ್ಲೀಸ್. ಓಕೆ ಮನ್ವಿತ್, ನಮಗೆ ಎಮೋಷನ್ಸ್ ಅರ್ಥ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇನ್ನೇನಾದ್ರೂ ಇದೆಯಾ ಮಾತಾಡಕ್ಕೆ? ಇದೆ ಪ್ಲೀಸ್. ಮತ್ತೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಸೊ ನನಗೋಸ್ಕರ ಬಂದಿರೋರು, ನಾನು ಸಿನಿಮಾ ಬಗ್ಗೆ ಹೇಳಿ ಥ್ಯಾಂಕ್ಸ್ ಸಪ್ರೇಟ್ ಆಗಿ ಹೇಳ್ಕೊಳ್ಳಿ. ಸಿನಿಮಾ ಬಗ್ಗೆ ಅಲ್ಲಿ ಏನು ಎಕ್ಸ್ಪೀರಿಯನ್ಸ್ ಶೂಟಿಂಗ್ ಲೊಕೇಶನ್ ಹೆಂಗಿತ್ತು? ಒಂದು ನಿಮಿಷ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಸಂಜಯ್ ನನ್ನ ಪ್ರೀತಿಯಿಂದ ಸಂಜು ಅಂತ ಕರೀತಾರೆ. ಸೊ ಇದರಲ್ಲಿ ಒಂದು ಪ್ಲೇಸ್ ಅಲ್ಲಿ ನಡೆಯುವಂತ ಕತೆ, ಮೂರ್ನಾಡಲ್ಲಿ ನಡೆಯುವಂತ ಕತೆ. ಸೊ ಬ್ಯೂಟಿಫುಲ್. ಇಟ್ಸ್ ನಾಟ್ ಎ ಲವ್ ಸ್ಟೋರಿ, ಬಟ್ ಇಟ್ಸ್ ಎಮೋಷನಲಿ ತಾಯಿ ಮಗನ ಎಮೋಷನ್ಸ್ ಇರ್ಬೋದು.
ಮತ್ತೆ ನಾವಿಬ್ಬರು ಕಾಂಬಿನೇಷನ್ ಎಲ್ಲ ಎಮೋಷನ್ಸ್ ಕ್ಯಾರಿ ಆಗುವಂತ ಒಂದು ಇಟ್ಸ್ ಅ ಬ್ಯೂಟಿಫುಲ್ ನಾಟ್ ಎ ಲವ್ ಸ್ಟೋರಿ ಬಟ್ ಬ್ಯೂಟಿಫುಲ್ ಸ್ಟೋರಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಇದೇ ತಿಂಗಳು 27ನೇ ತಾರೀಕು ನಮ್ಮ ಮೂವಿ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಲಾಸ್ಟ್ ಪ್ಲೀಸ್, ನಾನು ಸ್ಕೂಲ್ಗೆ ಹೋಗ್ಬೇಕಿದ್ರೆ ನನ್ನ ಟೀಚರ್ ಹೇಳ್ತಾ ಇದ್ರು, ಇಂದಿನ ಪ್ರಜೆಗಳೇ ಸರಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಕಾಲೇಜ್ ಸ್ಕೂಲಲ್ಲಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಸೊ ಇಂದಿನ ಹೊಸ ಹೀರೋಗಳೇ ಮುಂದಿನ ಸ್ಟಾರ್ಸ್ಗಳು. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ಮೀಡಿಯಾದಲ್ಲಿ ಸಪೋರ್ಟ್ ಮಾಡ್ತೀನಿ, ಮೀಡಿಯಾದಲ್ಲಿ ಕೇಳ್ಕೊತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮಿಂದನೇ ನಾವು. ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸಾರು ಅಷ್ಟೇ, ನಮ್ಮ ಕೌಶಿಕ್ ಸಾರು ಅಷ್ಟೇ. ಆ ವಿಶ್ವಾಸ ಇಟ್ಕೊಂಡು ಬಂದಿರೋದಕ್ಕೆ ನಾನು ಅವ್ರಿಗೆ ವೆಲ್ಕಮ್ ಹೇಳ್ತೀನಿ. ಪ್ರಜ್ವಲ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಒಂದಷ್ಟು ಆರ್ಟಿಸ್ಟ್ಗಳು ಸ್ಟೇಜ್ ಬಂದು ಹೋಗಿದ್ದಾರೆ, ಇನ್ನೊಂದಷ್ಟು ಆರ್ಟಿಸ್ಟ್ಗಳು ಬಂದಿಲ್ಲ. ಸೊ ಅವ್ರು ನಾನು ವೇದಿಕೆ ಕರಿಬೇಕು ಅನ್ನೋದು ಮಾತಾಡ್ಸಲ್ಲ, ಒಂದು ಬೊಕ್ಕೆ ಕೊಟ್ಟು ಕಳಿಸ್ಬೇಕು. ಹಾಗೇನೆ ಕಾರ್ಯಕ್ರಮದಲ್ಲಿ ನಾನು ಹೇಳಿದಾಗೆ ನಮ್ಮ ಶೈಲೇಶ್ ಇದ್ದಾರೆ, ಪ್ರೊಡ್ಯೂಸರ್ ಬರಬೇಕಾಗಿತ್ತು. ಮೋಸ್ಟ್ಲಿ ಯಾವುದೇ ಮೂಮೆಂಟ್ ಅಲ್ಲೂ ಜಾಯಿನ್ ಆಗ್ಬೋದು, ಯಾವುದೋ ಬಿಸ್ನೆಸ್ ಇದರಲ್ಲಿ ತಗೊಂಡಿದ್ದಾರೆ. ಸೊ ಹಾಗಾಗಿ ಅವ್ರು ಇದೊಂದು ಮಾತು ಹೇಳ್ಬಿಡಿ ಅಂತ ಹೇಳಿದ್ರು. ಅವ್ರ ಪರವಾಗಿ ಈ ಮಾತನ್ನ ನಿಮ್ಗೆ ತಲುಪಿಸ್ತಾ ಇದ್ದೀನಿ. ಮಂಜನಾ ವೆಲ್ಕಮ್, ಕೌಶಿಕ್ ಸರ್ ವೆಲ್ಕಮ್, ಗೋವಿಂದ್ ಸರ್ ವೆಲ್ಕಮ್. ಇದ್ರ ಜೊತೆಗೆ ಬಹಳ ಖುಷಿ, ಈಗ ಅಂಕಿತ ಹೇಳಿದ್ರು ಟೆಲಿವಿಷನ್ ಕೂಡ ಇಷ್ಟ ಇದೆ ಅಂತ. ಹೌದು, ಕನಸು ಕನ್ನಡದ ಒಂದು ಧಾರಾವಾಹಿಯಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ, ನಿನಗಾಗಿ ಅನ್ನೋ ಸೀರಿಯಲ್. ಆ ಸೀರಿಯಲ್ ಇಂದ ನನ್ನ ಇಬ್ರು ಆತ್ಮೀಯ ಗೆಳೆಯರು ಕಲಾವಿದರು ಬಂದಿದ್ದಾರೆ, ಪುನೀತ್ ಮತ್ತೆ ಸೋನಿಯಾ ಬನ್ನಪ್ಪ. ಇಬ್ಬರಿಗೂ ಕೂಡ ನಾನು ಸ್ಪೆಷಲ್ ಆಗಿ ವೆಲ್ಕಮ್ ಹೇಳ್ತೀನಿ. ಒಂದ್ಸಲ ಎದ್ದಿಟ್ಕೊಂಡ್ಬಿಡಿ, ಹಂಗೆ ವೇದಿಕೆಗೆ ಬಂದ್ಬಿಡಿ ಹೇಳ್ತೀನಿ ಇಬ್ರು ಪ್ಲೀಸ್. ನೀವೇ ಲೇಟ್ ಮಾಡಿದ್ರೆ ಹೆಂಗ ಮಾಡೋದಾ? ಇವರೇ ಬಂದ್ಬಿಟ್ಟು ಅಲ್ಲಿಂದ ಸರಿ ಕೊಡಿ ಸರ್, ಕೈ ಥ್ಯಾಂಕ್ ಯು ವಜ್ರೇಶ್ವರಿ, ಸೋನಿ ಅವರೇ ಬಂದಿದ್ದಕ್ಕೆ ಥ್ಯಾಂಕ್ ಯು. ತೇಜ ಇಲ್ಲಿ ಬಂದ್ಬಿಡಿ, ಹಂಗೆ ಒಂದು ಫೋಟೋ ತಗೊಂಡು ದಯಮಾಡಿ ವೇದಿಕೆ ಬರ್ಬೇಕು ಬೇಗ. ವರ್ಷಗಳಾದ್ರೂ ಕೂಡ ನಾವು ನೆನ್ಪಿಟ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಾನು ಅವ್ರಿಗೆ ವೇದಿಕೆ ಕರಿಬೇಕು ಅನ್ನೋದು. ಹೌದು, ಒಬ್ರು ಗಣಿತದ ಟೀಚರು, ಇನ್ನೊಬ್ರು ಸೋಷಿಯಲ್ ಟೀಚರು. ಗಣಿತದಲ್ಲಿ ನಾನು ವೀಕು, ಸೋಷಿಯಲ್ ಸ್ವಲ್ಪ ಪರವಾಗಿಲ್ಲ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ತರ ಅಂದಿಸ್ತೀರಾ ಸರ್ ನೀವು? ಇದೊಂದು ಜೋರಾಗಿ ಚಪ್ಪಾಳೆ ಬಂದ್ಬಿಡಿ ಪ್ಲೀಸ್. ನಮಸ್ಕಾರ. 35 ವರ್ಷದ ಬಾಂಧವ್ಯ, ಅದನ್ನ ಸಂಬಂಧ ಇದೆ. ಹಾಗೆ ಬಿ ಜಯ ಮೇಡಮ್, ನಮ್ಮ ಯತಿ ಸರ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅನ್ಸಿದ್ರು. ಎಷ್ಟು ವರ್ಷ ಆದ್ರೂ ಟೀಚರ್ಸ್ ಪ್ರೆಸಿಡೆಂಟ್ ಆಫ್ ದ ಸ್ಕೂಲ್, ನಾನು ಲೀಡರ್ ಆಫ್ ದ ಸ್ಕೂಲ್. ಥ್ಯಾಂಕ್ ಯು. ಹಾಗೆ ಚಂದ್ರನ್ ರಾಜ್, ವಿರೋಧ್ ಬಂದ್ಬಿಡಿ. ಇದಾಗಿದ್ರೆ ಆರ್ಟಿಸ್ಟ್ ಸಿನಿಮಾದ ಆಕ್ಟ್ ಮಾಡೋ ಆರ್ಟಿಸ್ಟ್. ಆಮೇಲೆ ಬರ್ಬಿಟ್ರೆ ನಾವು ಬೈಕೋಬಾರ್ದು, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ರಿಲೀಸ್ ಆಗಕ್ಕೆ ಮುಂಚೆ ಲಾಸ್ಟ್ ಬಿಟ್ಟು ಲಾಸ್ಟ್ ಟೈಮ್ ಎಲ್ಲ ಯಾರು ವೇದಿಕೆ ಕರ್ತಿರ್ಲಿಲ್ಲ, ಓಕೆ ಬಿಟ್ಬಿಟ್ಟು ಅದು ಅವ್ರ ಆಸೆ ಪ್ರಜ್ವಲ್ ಸರ್ ಕೈ ಕೊಡಿಸ್ಬೇಕು ಅಂತ. ಪ್ಲೀಸ್ ಹೇಳ್ಬಿಡಿ ಮಗ ಅಂತ ಹೇಳಿ. ಅದನ್ನ ಹೇಳ್ತೀನಿ. ನನ್ನ ಮಗ ಮತ್ತೆ ನನ್ನ ಹೆಂಡತಿ ನನ್ನ ಟಾರ್ಚರ್ನ ಅನ್ಸ್ಕೊಂಡು 30 ವರ್ಷ ಇಲ್ಲಿವರೆಗೂ ಬದುಕೊಂಡಿದ್ದೀನಿ. ಸೊ ಬಹಳ ಮುಖ್ಯ. ಮತ್ತೆ ನನ್ನ ಮಗ ಎಲ್ಲೆಲ್ಲಿ ಮುಗಿಸಿದ್ದಾನೆ, ಬಟ್ ಸಿನಿಮಾ ಬಹಳ ಇಂಟ್ರೆಸ್ಟ್ ಇದೆ. ಎಲ್ಲಾ ವಿಚಾರಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಒಂದು ಏನಾದ್ರು ಅಷ್ಟೇ ಡೈರೆಕ್ಟ್ ತರ ಇರ್ತೀವಿ. ಏನ್ ಕಲ್ಬೋದಿಲ್ಲ ನೀವು ಒಂದು ಸರ್ ಕಲೆ ಕಲ್ಸ್ಬಿಟ್ಟಿದ್ರೆ ಪರಿಚಯ ಮಾಡಿಸ್ಬೇಕಾಗಿತ್ತು. ಇಲ್ಲ ಪರವಾಗಿಲ್ಲ, ನಮ್ಗೆ ನಾವೇ ಮುಖ್ಯ ಬೇಡ. ಒಂದು ಫೋಟೋ ತಗೊಳ್ಳೋಣ. ಸರ್ ಬೇಗ ಸಿನಿಮಾ ಶುರು ಮಾಡಿ ಸರ್. ಅವ್ರಿಬ್ರು ಗಂಡ ಒಂದೇ ಸಾಕು. ನೀನೇನು ಪ್ರೊಡ್ಯೂಸರ್ ಬಜೆಟ್ ಉಳಿಸ್ಬೇಕು ಸರ್. ಇಲ್ಲಿಗೆ ಪ್ರಜ್ವಲ್ ಬಗ್ಗೆ ಮಾತಾಡ್ತೀವಿ. ಸಿನಿಮಾ ಬರೋಕ್ ಮುಂಚೆ ಒಂದು 10 ವರ್ಷದ ಹಿಂದೆನೆ ಇಬ್ರು ಸಿನಿಮಾ ಮಾಡೋಕಿತ್ತು ಅನ್ಸುತ್ತೆ. ಇಬ್ರು ಪ್ರೊಡ್ಯೂಸರ್ ಬಂದ್ರು. ಪ್ರೊಡ್ಯೂಸರ್ಗಳ ಸಮಸ್ಯೆಯಿಂದ ನಾವು ಸಿನಿಮಾ ಮಾಡಿರ್ಲಿಲ್ಲ. 2 ಮೀಟಿಂಗ್ ಆಗಿತ್ತು. ಒಂದು ಖುಷಿ ಏನಂದ್ರೆ ಒಂದೇ ಸೀಟಿಂಗ್ ಅಲ್ಲಿ ಒಂದು ಕಥೆಗಳು ಓಕೆ ಆಗಿದ್ದು.
ಸರಿ ಈಗ ಅನ್ಕೊಳ್ತಿದ್ದಾಗ ಸರಿ ಸಿನಿಮಾ ಅಂತೂ ಒಟ್ಟಿಗೆ ಮಾಡಲಿಲ್ಲ, ನಾನು ಮಾಡಿರೋ ಸಿನಿಮಾ ವೇದಿಕೆಗೆ ಬರಲಿ ಅಂತ ಒಂದು ಆಸೆ ಪಟ್ಟು ನಾನು ಕರೆದೆ. ರುಚು ಬ್ರದರ್ ಬಂದಿತ್ತು, ತುಂಬಾ ಥ್ಯಾಂಕ್ಸ್. ನೀವು ಎರಡನೇದು ಸಾರು ನಾವು ಸಣ್ಣವರಿದ್ದಾಗಿಂದಲೂ ನಾವು ಅಪ್ಪನ ಕಾಲದಿಂದಲೂ ನಾವು ಅಣ್ಣವ್ರ ಅಭಿಮಾನಿ. ಅವ್ರ ಅಣ್ಣವ್ರ ಸಂಘದ ಅಧ್ಯಕ್ಷರು, ನಾವು ಮಿನಿ ಅಣ್ಣವ್ರ ತರ ನೋಡ್ತಿದ್ದಂತ ಕಾಲ. ಕಡೆಗೆ ಇವತ್ತೆಲ್ಲ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಒಂದಷ್ಟು ಸ್ನೇಹ ಬೆಳೀತು, ಒಡನಾಟ ಬೆಳೀತು, ವಿಶ್ವಾಸ ಅಭಿಮಾನ ಇಟ್ಕೊಂಡು ಯಾವುದೋ ಒಂದು ಕಾರಣ ಇಟ್ಕೊಂಡು ಬರಲ್ಲ ಅಂತ ಹೇಳಿದ್ರು ಇವತ್ತು. ಅದನ್ನ ಅವರೇ ಹೇಳ್ತಾರೆ. ಆದ್ರೂ ನಾನು ಹೇಳಿದೆ ಬರ್ಬೇಕು ಸರ್ ಅಂತ ಬಂದಿದ್ದಾರೆ. ಅವ್ರು ಕೂಡ ನಂದು ಥ್ಯಾಂಕ್ ಯು ಹೇಳ್ತೀನಿ ಪರ್ಸನಲ್ಗೆ. ಇನ್ನು ಮಂಜಾನ ನಮ್ದು ಹಳೆ ಸ್ನೇಹ, ಒಂಥರ ನೀವು ಪ್ರೊಡ್ಯೂಸರ್ ಆರ್ಟಿಸ್ಟ್ ಜರ್ನಲಿಸ್ಟ್ ತರ ಇಲ್ಲ, ಒಂದೇ ಒಂದು ಮಾತು ಫೋನಲ್ಲಿ ಕರೆದೆ, ಬಂದಿದ್ದಾರೆ, ಥ್ಯಾಂಕ್ ಯು. ಎರಡನೇದು ಆ ಕಡೆ ಕೂತಿರೋ ಎಂ ಡಿ ಕೌಶಿಕ್ ನಟರು ಹೌದು, ನಿರ್ಮಾಪಕರು ಹೌದು, ನಿರ್ದೇಶಕರು ಹೌದು, ಜಾದೂಗಾರರು ಹೌದು, ಇನ್ನೊಂದು ಏನೇನೋ ಇದೆ. ಅವರು ಅರ್ಧ ತಿಂಗಳ 15 ದಿವಸ ಇಂಡಿಯಾದಲ್ಲಿ ಇರ್ತಾರೆ, 15 ದಿವಸ ಫಾರಿನಲ್ಲಿ ಇರ್ತಾರೆ. ನನ್ನ ಟೈಮ್ ಇವತ್ತು ಸಿಕ್ಕಿದ್ದಾರೆ. ಅವ್ರಿಗೆ ಇಲ್ಲಿ ಕರೆ ಮುಖ್ಯ ಕಾರಣ ಅಂದ್ರೆ ನಾನೊಂದು ಫಸ್ಟ್ ಡೈರೆಕ್ಷನ್ ಮಾಡಿದೆ ಪೂರ್ಣ ಸತ್ಯ, ಅದು ಸ್ಮಾಲ್ ಬಜೆಟ್, ಅದಕ್ಕೆ ಪ್ರೊಡ್ಯೂಸರ್ ಅವರು, ಅದಕ್ಕೆ ಇನ್ವೆಸ್ಟ್ ಮಾಡಿದವರು. ಅಲ್ಲಿಂದ ಶುರುವಾಗಿ ಜನ ಇವತ್ತು 6ನೇ ಸಿನಿಮಾದವರೆಗೂ ಬಂದಿದೆ ಅಂತ ಹೇಳೋದಕ್ಕೆ ಒಂದು ಗ್ರಾಟಿಟ್ಯೂಡ್ ಆಗಿ ನಾನು ಖಂಡಿತ ಖುಷಿ ಕಂಟಿನ್ಯೂ. ಅಂದ್ರೆ ಪ್ರತಿಯೊಂದಕ್ಕೂ ಏನೋ ಒಂದು ಲಿಂಕ್ ಇರುತ್ತೆ ಅನ್ನೋದು ಹೇಳೋದಕ್ಕೋಸ್ಕರ ನಾನು ಅದನ್ನ ಬಳಸ್ಕೊಂಡೆ. ಸಂಜು ನನ್ನ ಮೊದಲಿಗೆ ನೆನಪು ಮಾಡ್ಕೋಬೇಕಾಗೋದು ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಡಿಎಂ ಅವ್ರನ್ನ. ಸಿನಿಮಾ ಮಾಡುವಾಗ ಅವ್ರು ಯಾರೋ ಸ್ವಲ್ಪ ಇದಕ್ಕೆ ಬಿಟ್ಟಿದ್ರು, ಅಂದ್ರೆ ಬಜೆಟ್ ಹಿಂಗಂದ್ರೆ ಅವ್ರು ಹೇಳ್ಬಿಡ್ತಾರೆ ಬರೇ ಅಂತ. ಅವಾಗ ಸ್ವಲ್ಪ ಟೈಟ್ ಮಾಡ್ಬಿಡಿದ್ರು. ಆದ್ರೆ 2 ವರ್ಷ ಆಯ್ತು, 1.25 ವರ್ಷ, ಇವತ್ತು ನಮ್ಮ ಚೆನ್ನಾಗಿ ನೋಡ್ಕೋತಾರೆ. ಅಷ್ಟು ದಾರ ಮನುಷ್ಯ ಯಾರು ಮಾತಾಡಿ ಸಿನಿಮಾದ ಬಗ್ಗೆ ಹೇಳಿದಾರಲ್ಲ, ಹುಷಾರ್ ಸರ್, ಆಮೇಲೆ ಹೇಳ್ಬಿಡ್ತಾರೆ ಅಂತ. ಆಮೇಲೆ ಅವರೇ ನೋಡಿದ್ರೆ ಸರ್ ಒಂದು ಸಾಂಗ್ ಮಾಡ್ಬಿಡೋಣ, ಸಿನಿಮಾ ಮುಂದೆ ಮನೇಲಿ ಒಂದು ಸಾಂಗ್ ಮಾಡೋಣ ಅಂದ್ರು. ಯಾರು ಹೇಳ್ತಾರ? ಅದು ಹೊಸ ಈ ತರ ಸ್ಟಾರ್ ಕಾಸ್ಟ್ ಇದ್ರು, ಆ ತರದ್ದು ಬ್ಯೂಟಿಫುಲ್ ಹಾಡಿರೋ ಪ್ರೊಡ್ಯೂಸರ್ ಅವರು. ನಾನು ನೆನ್ಪು ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಕುಂತಿರುವ ಅಷ್ಟು ಜನ ಹಿಂದಗಡೆ ಕುಂತಿರುವ ಪ್ರೊಡ್ಯೂಸರ್ ಟೀಮ್ ಇದ್ದಾರೆ. ಆಮೇಲೆ ಇಲ್ಲಿ ಶೈಲೇಶ್ ಅಣ್ಣ ಇದ್ದಾರೆ. 15 ಜನ ಸೆಟಲ್ ಇರೋರು. ನಾವು ಏನಪ್ಪ ಯಾವ್ದಾರು ಡಾನ್ಗೆ ಗ್ಯಾಂಗ ಅನ್ನೋ ತರ ಅನ್ಸೋದು. 2 ಕಾರ್ ಬರೋದು ಮೊದಲು ಹಂಗೆ ಕೇಳಿಬಿಟ್ಟಿದ್ದು ಒಂದ್ ದಿವಸ. ಬಟ್ ಹಂಗಿಲ್ಲ, ಬಟ್ ಅವ್ರದ್ದು ಟೀಮ್ ಹಂಗಿದೆ, ಸೂಪರ್ ಆಗಿ. ಅವ್ರು ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸಂಜು ಏನ್ ಮಾಡ್ತಾರೆ, ಹೀರೋ ಹೀರೋಯಿನ್ ಅನ್ನೋ ಸ್ಪೆಷಲ್ ಹೇಳ್ಬೇಕಾಗಿಲ್ಲ, ಎಲ್ಲರೂ ಮಾತಾಡಿಲ್ಲ. ಸಿನಿಮಾ ಬಗ್ಗೆ ಹೇಳ್ಬಿಡ್ತೀನಿ. ಸಂಜು ಒಂಥರ ಬೇಟಿ ಬಚಾವೋ ಬೇಟಿ ಪಡವೋ ಅನ್ನೋ ತರ ಸಿನಿಮಾ. ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ ತಂದ್ಬಿಟ್ಟಿದ್ರೆ ಪಕ್ಕ ಆರ್ಟ್ ಸಿನಿಮಾ ಆಗ್ಬಿಟ್ಟಿರೋದು. ಆದ್ರೆ ಪ್ರೊಡ್ಯೂಸರ್ ಕಾರಣಗಳಿಂದ ಮತ್ತೆ ನಮ್ಮ ಹೀರೋ ಹೀರೋಯಿನ್ ಕಾರಣದಿಂದ ಅದನ್ನ ಕಮರ್ಷಿಯಲ್ ಆಗಿ ಒಂದು ಕಲಾತ್ಮಕವಾದ ಕಂಟೆಂಟ್ ಅನ್ನ ಹೆಂಗೆ ಹೇಳ್ಬೋದು ಅಂತ ಮಾಡಿದೀವಿ. ಇದು ಒಂದು ದಿನದಲ್ಲಿ ನಡೆಯುವಂತಹ ಕತೆ. ಒಂದು ಬಸ್ ಸ್ಟಾಪ್ ಮಡಿಕೇರಿಯಲ್ಲಿ ಒಂದು ಸೆಟ್ ಹಾಕಿದ್ವಿ. ಅಲ್ಲಿ ಹೀರೋ ಯಾಕೆ ಬರ್ತಾರೆ, ಹೀರೋಯಿನ್ ಯಾಕೆ ಬರ್ತಾರೆ, ಅವರ ಹಿನ್ನೆಲೆ ಏನು, ಇವನ ಹಿನ್ನೆಲೆ ಏನು, ಅವರಿಬ್ಬರ ಪೇನ್ ಏನು ಅನ್ನೋದ್ರ ಜೊತೆಗೆ ಅಲ್ಲೊಂದಷ್ಟು ಪಾತ್ರಗಳು, ಎಲ್ಲ ಪಾತ್ರಗಳು ಸುಂದರವಾಗಿ ಹೇಳಿದಾಗೆ 2 ಸೀನ್ 3 ಸೀನ್ ಬರ್ತಾರೆ. ಬಟ್ ಒಂದು ಬ್ಯೂಟಿಫುಲ್ ಆದ ಹಿನ್ನೆಲೆ ಇದೆ. ಆ ತರದ್ದು ಒಬ್ಬೊಬ್ಬರದ್ದು ಒಂದೊಂದು ಕಥೆಗಳು ಬರುತ್ತೆ. ಸಿನಿಮಾದ ನಿಜವಾದ ವೀಟೇಜ್ ಸೆಕೆಂಡ್ ಹಾಫ್ ಅಲ್ಲಿ ನಾನು ಏನಕ್ಕೆ ಸಿನಿಮಾ ಮಾಡಿದೀನಿ ಅಂತ ಹೇಳಕ್ಕೆ ಒಂದು ಪಾಯಿಂಟ್ ಆಡ್ ಮಾಡ್ಬಿಡ್ತೀನಿ. ನಮ್ಮ ಟೀಚರ್ಸ್ ಇಲ್ಲ ಇದ್ದಾರೆ. ಸಿನಿಮಾದಲ್ಲಿ ನಾಯಕನ ತಾಯಿ ಒಂದು ಸಂಗೀತ ಪ್ಲೇ ಮಾಡೋದು ಒಂದು ಟೀಚರ್ ಕ್ಯಾರೆಕ್ಟರ್. ನಾಯಕನ ಲವ್ ಫೇಲ್ಯೂರ್ ಆಗ್ತಿರುತ್ತೆ. ಅವನು ಕುಡುಕಕ್ಕೆ ದಾಸ ಆಗ್ಬಿಡ್ತಾನೆ. ಇದರಲ್ಲಿ ಯಾವ ತರ ಮಾಡಿದೀನಿ ಅಷ್ಟು ಜನ ಒಪ್ತಿರೋದು ಗೊತ್ತಿಲ್ಲ. ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಗೆ ಅದು ಅರ್ಥ ಆಗ್ಬೋದು. ನಾಯಕನ ಮನೇಲಿ ಬೀಗ ಹಾಕ್ಬಿಟ್ಟು ಶಾಲೆಗೆ ಹೋಗುವ ತಾಯಿ ಸಂಜೆ ವಾಪಸ್ ಬರ್ತಾ ಅವಳನ್ನೇ ಕ್ವಾರ್ಟರ್ ಬಾಟಲ್ ಎತ್ಕೊಂಡು ಬಂದು ಇದಕ್ಕೆ ತಾನೇ ಈಚೆ ಹೋಗ್ಬೇಕಾಗಿತ್ತು, ನೀನು ಕುಡಿ ಅನ್ನೋ ತರ ಕುಡಿಸ್ತಾರೆ. ಆ ತರದ್ದು ಅಂದ್ರೆ ಒಂದು ಬೇರೆ ತರದ್ದು ಪ್ರಯೋಗ ಮಾಡಿದೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಒಂದಷ್ಟು ರೆಗ್ಯುಲರ್ ಇದ್ರು, ಇನ್ನೊಂದಷ್ಟು ಇರೆಗ್ಯುಲರ್ ಕಂಟೆಂಟ್ ತರ ಕೂಡ ಪ್ರಯತ್ನ ಮಾಡಿದೀನಿ. ಒಂದು ಹೀರೋ ಹೀರೋಯಿನ್ ಇದ್ರು ಕೂಡ ಹೀರೋಯಿನ್ ಸುತ್ತಾನೆ ಎಲ್ಲಾ ಪಾತ್ರಗಳು ಸುತ್ತುತ್ತೆ. ಒಂಥರ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ತರ ಫ್ಲೇವರ್ ಇದೆ. ಬಟ್ ಅದನ್ನ ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದೀನಿ. ಇನ್ನೊಂದಷ್ಟು ಬಹಳಷ್ಟು ಅಂಶಗಳು ಸಿನಿಮಾದಲ್ಲಿದೆ. 27ನೇ ತಾರೀಕೆ ಗೊತ್ತಿಲ್ಲ, ನಮ್ಮ ಹೀರೋ ಬಹಳ ರೋಸ್ಟಲ್ಲಿ ಸಪೋರ್ಟ್ ಮಾಡಿ ಅಂತಲ್ಲ ಅಂದ್ರು. ಪಾಪ ಅವ್ರು ಹೇಳಿರೋದ್ರಿಂದ ಯಾರು ಹಾರ್ಷ ಅನಿಸಿದ್ರೆ ಕ್ಷಮೆ ಇರಲಿ. ಅವರೊಂದು ಹಸಿವಿದೆ, ನಾನು ಹತ್ರ ಹಾಕ್ಬಿಡಬೇಕು, ನಾನು ಹಾಕ್ಬಿಡಬೇಕು ಅಂತ. ಅದೆಲ್ಲದಕ್ಕೊಂದು ಟೈಮ್ ಬರುತ್ತೆ, ವೆಯ್ಟ್ ಮಾಡಬೇಕು. 26 ವರ್ಷ ಆದ್ಮೇಲೆ ನಾನು ಈಗ ಮಂಜುಳನ್ ಕರ್ಸಕ್ಕಾಗಿತ್ತು, ಸಾರ್ವಜನಿಕ ಸರ್ ಕರ್ಸಕ್ಕಾಗಿತ್ತು, ಪ್ರಜ್ವಲ್ ಕರ್ಸಕ್ಕಾಗಿತ್ತು. 20 ವರ್ಷ ಆದ್ಮೇಲೆ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಯೋಗರಾಜ್ ಭಟ್ ಬಂದಿದ್ರು, ಗುರುಪ್ರಸಾದ್ ಬಂದಿದ್ರು, NM ಸುರೇಶ್ ಬಂದಿದ್ರು, ಉಮೇಶ್ ಬಣ್ಕರ್. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ. ಆಸೆ ನನಗೂ ಇರುತ್ತೆ, ನಾನು ಹಂಗಾಗ್ಬಿಡ್ಬೇಕು ಹಿಂಗಾಗ್ಬಿಡ್ಬೇಕು ಅಂತ. ನಮ್ಮದೊಂದು ಯೋಗ್ಯತೆ ಅಂತ ಇರುತ್ತೆ. ಅದನ್ನು ಕೂಡ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋಬೇಕು. ನಾವು ಬೆಳೆದೊಂದು ಹಾದಿ, ನಾವು ಹೆಂಗ್ ಕಾಣ್ತೀವಿ, ಹೆಂಗ್ ಕಲ್ತಿದೀವಿ ಕೂಡ ಎಲ್ಲ ಕೌಂಟ್ ಆಗುತ್ತೆ. ಅದ್ರ ಜೊತೆಗೆ ನಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಕೂಡ ನಾನು ಭಾವಿಸ್ತೀನಿ. ನಾನು ಆಗ್ಲೇ 10 ವರ್ಷದಿಂದ ಪಂಚಕ್ಕೆ ನಾನು ಡೈರೆಕ್ಷನ್ ಮಾಡ್ಬೇಕಾಯ್ತು, ಆಗ್ಲಿಲ್ಲ. ಅದು ಆಸೆ ಆ ತರದ್ದು ಇರುತ್ತೆ. ಡಿಸ್ಟರ್ಬ್ ಆಗ್ಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನ್ ವಿಷಯ ಇದೆ, ಹೀರೋ ಬಗ್ಗೆ ಮಾತಾಡ್ತೀನಿ. ಇದನ್ನ ಸಾತ್ವಿಕ ಬಗ್ಗೆ ನಾನು ಹೇಳಲೇಬೇಕು. ಒಬ್ಬ ಡೈರೆಕ್ಟರ್ ಆನ್ ಸೆಟ್ ಅಲ್ಲೇ ನಾನು ಹೇಳಿದೆ, ನೆಕ್ಸ್ಟ್ ಇನ್ನೊಂದು ಸಿನಿಮಾ ನನ್ನ ಜೊತೆ ಮಾಡ್ಲೇಬೇಕಮ್ಮ ಅಂತ. ಡೈರೆಕ್ಟರ್ ಆರ್ಟಿಸ್ಟ್ ಅವರು ನೋಡಿ ಸಪ್ಪಾಳೆ ಹೀರೋಯಿನ್ ಬಗ್ಗೆ ಮಾತಾಡ್ತಾರೆ. ಅವರು ಸೈಮಾ ಅವಾರ್ಡು, ಹಾಡು
ಮೋಡು ಮಾಡ್ಲಿಂಗು ಶಾಪಿಂಗು ಅದೆಲ್ಲ ಮಾಡ್ತಿರ್ತಾರೆ. ಬಟ್ ನಮ್ಮ ಸೆಟ್ ಅಲ್ಲಿ ಸರಸ್ವತಿಯಾಗಿ ಒಂದು ಪಾತ್ರ ಮಾಡಿದ್ದಾರೆ. ನಾನು ಇಷ್ಟು ಕಣ್ಣಾಡಿಸು ಅಂದ್ರೆ ಅಷ್ಟೇ, ಇಷ್ಟು ಕತ್ತೆತ್ತು ಅಂದ್ರೆ ಅಷ್ಟೇ, ಇಷ್ಟು ಬೆರಳಿ ಮಾಡು ಅಷ್ಟೇ. ಅಂದ್ರೆ ಸ್ವಲ್ಪ ಎಲ್ಲರೂ ಸ್ಪಟಾಚಾರ ಆಗಿದೆ. ನಾನು ಚೂರು ಚಿಕ್ಕ 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 ಚಿಕ್ಕದೆಲ್ಲ ಹಿಡಿಯೋದ್ರಿಂದ ಬೈಕಲ್ಲಿ ಮುಂದೆಗಡೆ ಸಾಲದಿಂದ ತಲೆ ತಿಂತ ನನ್ನ ಮಗ ಅಂತ ಗೊತ್ತಿದೆ. ಅದು ಗೋಳಿಕೋದ್ರು ಸ್ಟ್ರಿಕ್ಟ್ ಸಿನಿಮಾಗಿ ಡೈರೆಕ್ಟ್ ಇವನೇ ರಾಜಮೌಳಿ ತರ ಆಡ್ತಾನೆ, ಇದೆಲ್ಲ ಮಾತುಗಳು ಬರ್ತಾರೆ. ಬಟ್ ಸಿನಿಮಾ ಏನಾಗುತ್ತೆ ಅನ್ನೋದು ನನಗೆ ಮುಖ್ಯ ಅಲ್ಲ. ನಾನು ಮಾಡೋ ಕೆಲಸ ಪರಿಪೂರ್ಣವಾಗಿ ಮಾಡ್ಬೇಕು, ನನಗೆ ತೃಪ್ತಿ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಗಳಿಗೆಲ್ಲ ಸ್ವಲ್ಪ ಟಾರ್ಚರ್ ಕೊಟ್ಟಿದ್ದೀನಿ. ಇಲ್ಲಿ ಖಾತೆಯಲ್ಲಿ ಪ್ಯಾನಿಕ್ ಆಗ್ಬಿಟ್ಟಿದ್ದು ಫಸ್ಟ್ ಡೇ. ಆಮೇಲೆ ನಾನು ಕೇಳಿದೆ, ಇಲ್ಲ ಸರ್ ನಿಮ್ ಕಂಡ್ರೆ ಭಯ ಅಂತ. ಅದು ಭಯ ಎಲ್ಲ ಪಡ್ಕೊಂಡು ಕ್ಯಾರೆಕ್ಟರ್ ಮಾತ್ರ ಅಬ್ಸರ್ವ್ ಮಾಡು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಖಾತೆಯಲ್ಲಿ. ಸೊ ಈ ತರದೆಲ್ಲ ಒಂದು ಏನಂತಾರೆ ಆರ್ಟಿಸ್ಟ್ಗಳೆಲ್ಲ ಸೇರ್ಕೊಂಡು ಒಂದು ಬೇರೆ ತರ ಸಿನಿಮಾ ಮಾಡಿದ್ದೀನಿ. ನಾನು ತುಂಬಾ ಹೋಗ್ತಾ ಇರ್ತೀನಿ. ಯಾರು ಪ್ರಶ್ನೆ ಕೇಳಿದ್ರೆ ಹೇಳ್ತೀನಿ ಅಂತ ಮಾತು ಮುಗಿಸ್ಕೊಡ್ತೀನಿ. ಏನ ಬಿಟ್ಟಿದ್ದೀನಿ ಅವರು ಹೆತ್ತಿರಾಜ್ ಕತೆ ಉಳಿದಿದೆ ಹೇಗೆ ಅಂತ ಅಲ್ಲಿ ಬರ್ತೀನಿ. ಇದು ಫ್ಲೋರಿಂಗ್ ಬರ್ಕೊಟ್ಟಿದೆ. ವಿಜಯ ಸರ್ ಎಲ್ಲಿದ್ದೀರಾ? ರೀರೆಕಾರ್ಡಿಂಗ್ ಬಹಳ ಒಳಗೊಂಡಿದ್ದೀನಿ. 4-3 4 ಸಲ ಚೇಂಜ್ ಮಾಡಿಸಿದ್ದೀನಿ. ಅದು ಹೊರಗಡೆ ಬೈಕೊಂಡು ಮುಂದಗಡೆ ಹಿಂಗೆ ನಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ವಿದ್ಯಾ ನಾಗೇಶ್ 4 ಸಿನಿಮಾ ನನ್ನ ಜೊತೆ ಕ್ಯಾಮರಾ ಮೇಲೆ ಕೆಲಸ ಮಾಡಿದ್ರೆ ಅಲ್ಲಿದ್ದರು. ಅವನು ಈಗಲೂ ಕೂಡ ಅವಾಗ ಸ್ವಲ್ಪ ಮೊಬೈಲ್ ಇಟ್ಕೊಂಡಿರ್ತಾರೆ. ಆದ್ರೂ ಕೂಡ ನನ್ನ ಜೊತೆ 4-6 ಸಿನಿಮಾ ಜೊತೆ ಕೆಲಸ ಮಾಡ್ತಾರೆ ಅಸೋಸಿಯೇಟ್ ಆಗಿ. ಇನ್ನು ರಾಧಾ ಬಾಮ ಮೇಲ್ಬಾಮ ಆಮೇಲೆ ಲಾಸ್ಟ್ ಟೈಮ್ ಬರ್ಕೊಂಡು ನಮ್ಮ ಮೇಕಪ್ ಆರ್ಟಿಸ್ಟ್ ಮೇಕಪ್ ಆರ್ಟಿಸ್ಟ್ ಆಗಿ ಮಾತ್ರನೇ ಇಲ್ಲ, ಒಂದು ಟೀಮ್ ಆಗಿ ಅಂದ್ರೆ ಅವ್ರು ಆ ಕೆಲಸ ಮಾಡ್ಬೇಕು ಇವ್ರಿಗೆ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ. ಮೇಕಪ್ ಆರ್ಟಿಸ್ಟ್ ಆಗಿದ್ರು ಕೂಡ ಈ ಬೊಕ್ಕೆ ಬಳಸ್ಕೊಳ್ತಾ ಇದ್ದೀನಿ ನಾನು. ನೀವೆಲ್ಲ ಏನೋ ಶೋಗಲ್ಲ ಏನಂತಾರಲ್ಲ ಆ ತರ ನೋಡಿಲ್ಲ. ಇಲ್ಲ ನಮ್ಮ ಮೇಕಪ್ ಆರ್ಟಿಸ್ಟ್ ಟೀಚರ್ ನನ್ನ ಜೊತೆ ಕಂಟಿನ್ಯೂ ಕೆಲಸ ಮಾಡಿದ್ರು. ಮುಂದೆ ಮಾಡೋಣ. ಥ್ಯಾಂಕ್ ಯು. ಬೊಕ್ಕೆ ಸುಂದರ ಬಜೆಟ್ ಉತ್ಸಾಹ ನೀವು ಅವಳ ಫ್ರೆಂಡ್ ನಮ್ಮವರ ಬಗ್ಗೆ ಕೊಡ್ಕೊಂಡು ಗೊತ್ತಾಗ ಬರ್ಬೇಡ. ಮುಂಜಾನೆ ಏನೋ ಕೇಳಿದ್ರಿ ಕತೆ ಹೊಳ್ದಿದೆ ಹೇಗೆ ಅಂತ. ಇದು ಒಂದು ಮೊಬೈಲ್ ಅಲ್ಲಿ ಒಂದು ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಂದು ಬಸ್ ಸ್ಟಾಪ್ ಹತ್ರ ಇಬ್ರು ಗಂಡ ಹೆಂಡತಿ ತರ ನಿಂತಿದ್ರು. ಅದೇನೋ ಇಮಿಡಿಯೇಟ್ ಆಗಿ ಇದೇನೋ ಚೆನ್ನಾಗಿದೆ ಅಲ್ಲ, ಈ ಬ್ಯಾಕ್ ಡ್ರಾಪ್ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಅವಾಗ ಈ ಬ್ಯಾಕ್ ಡ್ರಾಪ್ ಒಂದು ಕತೆ ಮಾಡಿದ್ರೆ ಹೇಗೆ ಅನ್ನೋ ಒಂದು ಪ್ರಾಣಿಗಳಿಗೆ ಸುಮ್ಮನೆ ಹೇಗೆ ಟ್ರಾವೆಲ್ ಮಾಡ್ತಾ ಅದೇ ಚೂರು ಚೂರು ಅದೊಂದು ಚೂರು ಬರೋದು. ಅದಕ್ಕೊಂದು ಸ್ಕ್ರೀನ್ ಪ್ಲೇ ಆರ್ಡರ್ ಮಾಡ್ಕೊಂಡೆ. ನನ್ನ ಪ್ರಕಾರ 100 ಜನ ಥಿಯೇಟರ್ ಬಂದ್ರೆ ಮಿನಿಮಮ್ 60 ಜನ ನನ್ನ ಸಿನಿಮಾನ 100% ಹೋಗ್ತಾರೆ ಅನ್ನೋ ಧೈರ್ಯ ನನಗಿದೆ. ಇದು ರೆಗ್ಯುಲರ್ ಶೋ ಹೊಡಿ ಬಡಿ ಅದು ಇದು ಮಸಾಲಾ ಐಟಮ್ಗಳು ಜಾಸ್ತಿ ಆಗಿಲ್ಲ. ಮನುಷ್ಯನ ಆಲೋಚನೆ. ನಾನು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಹೇಳಿದ್ಕೆ. ಈ ಕತೆ ಬಸ್ ಸ್ಟಾಪ್ ಹಿಂದೆನೋ ಆದ್ರೂ ಇಲ್ಲೊಂದು ಲವ್ ಫೇಲ್ಯೂರ್ ಇದೆ, ಒಂದು ಯುವಕರ ಸಮಸ್ಯೆ ಇದೆ, ಯುವತಿಯರ ಸಮಸ್ಯೆ ಇದೆ, ಒಂದು ಅಪ್ಪ ಅಮ್ಮನ ಕತೆ ಇದೆ. ಬೇರೆ ತುಂಬಾ ಕಥೆಗಳನ್ನ ಹೇಳಕ್ ಪ್ರಯತ್ನ ಪಡಿದ್ದೀನಿ. ನಾನೇ ಹೇಳ್ಕೊಂಡ್ರೆ ಅದು ತುಂಬಾ ಎಕ್ಸಾಂಪ್ಲೇಷನ್ ಆಗುತ್ತೆ ಅಂತೇಳಿ ನಾನು ಹೇಳಕ್ ಮನ್ಸು ಬರ್ತಿಲ್ಲ. ಸಿನಿಮಾ ನೋಡಿದ್ರೆ ಇದಾಗ್ಬೋದು. ಒಂದು ಎಮೋಷನಲ್ ಜರ್ನಿ ಇದೆ, ಸರಿ ತಪ್ಪುಗಳ ಮಿಶ್ರಣಗಳಿದೆ. ಒಂದು ಕ್ಷಣ ಏನ್ ಮಾಡಿದ್ರೆ ಏನಾಗ್ಬೋದು ಅನ್ನೋದಿದೆ. ಲೈಫ್ ಈ ಕ್ಷಣಕ್ಕೆ ಮಾತ್ರ ಅಲ್ಲ, ಮುಂದೆ ನಾಳೆಗೂ ಕೂಡ ಇದೆ. ಈಗ ಮನೇಲಿ ಹೇಳಿದಾಗೆ ಇವತ್ತೇ ಆಗಿಲ್ಲ ನೀವು ಒಂದು 10 ವರ್ಷ ಆಗ್ಬೋದು. ಸೊ ಆ ತರದಂತ ಆಲೋಚನೆಗಳನ್ನ ಮನಸ್ಸು ನೋಡುವುದರಲ್ಲಿ ಹಾಕ್ಬೋದಾದಂತಹ ಚಿತ್ರ ಅಂತ ಹೇಳ್ತೀನಿ. ಓಕೆ ಅಲ್ವಾ? ಮಳೆ ನಿಂತು ಅನ್ಸುತ್ತೆ. ಅಲ್ಲ, ಎಲ್ಲಾ ಕಾರ್ಯಕ್ರಮಗಳಲ್ಲೂ ನಾವು ಬಂದಿರುವಂತ ಮುಖ್ಯ ಅತಿಥಿಗಳನ್ನ ಫಸ್ಟ್ ಮಾತಾಡ್ತೀವಿ. ಆಕ್ಚುಲಿ ಇದು ನಂದಲ್ಲ ಸರ್, ಇವ್ರದೇ ನರೇಶನ್. ದಯವಿಟ್ಟು ಈಗ ಅವ್ರನ್ನ ಕರೆದು ಬಿಡ್ತೀವಿ. ಮಂಜು ಸರ್ ಹಾಗೆ ಸರ್ ನೀವು ಬರ್ಬೇಕು. ಕೌಶಿಕ್ ಸರ್ 3 ಜನ ಒಟ್ಟಿಗೆ ಬಂದ್ಬಿಟ್ಟು ದಯವಿಟ್ಟು. ನಾವು ದೃಷ್ಟಿಗೆ ನೋಡ್ತಾ ಇದ್ದೀವಿ. ಆ ಟೈಟ್ಲ್ ನೋಡಕ್ಕೆ ಓದಕ್ಕೆ ಹೇಳಕ್ಕೆ ಅಸಹ್ಯ ಆಗುತ್ತೆ. ಅರ್ಥ ಅದೇ ಒಳ್ಳೆ ಟೈಟ್ಲ್, ಒಳ್ಳೆ ಒಂದು ಶೀರ್ಷಿಕೆಯನ್ನ ಹೆಸರಾಗಿ ಇಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ನನ್ನನ್ನು ದೂರವಾಣಿ ಮುಖಾಂತರ ಕರೆದು ವಿಶೇಷವಾಗಿ ದೂರವಾಣಿ ಮುಖಾಂತರ ಕರೆದು ನಾನು 2 ಮಾತಾಡಲಿಲ್ಲ ಬರ್ತೀನಿ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದೆ. ರಾಜ್ಕುಮಾರ್ ಅವರು ಆಭರಣ ಆದಂತ ಸಂದರ್ಭದಲ್ಲಿ ಹಳೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಇತ್ತು. ಹಳೇದು, ಈಗ ಹೊಸ ಬಿಲ್ಡಿಂಗ್ ಆಗಿದೆ. ಅವಾಗ ಕಾಂಪೌಂಡ್ ಇತ್ತು. ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ನಂದೇ ನಾಯಕತ್ವ. ಅಲ್ಲಿ ಎಲ್ಲಾರು ಶಾಂತಿ ಮಾಡ್ತಾ ಇದ್ದೀನಿ. ಎಲ್ಲಾರು ಶಾಂತಿಯಾಗಿರಿ, ಅಣ್ಣವ್ರು ಬರಬೇಕು, ನಾನು ಶಾಂತಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾರು ಬಹಳಷ್ಟು ಬೇಡ್ಕೊಳ್ತಾ ಇದ್ದೀನಿ. ಇವರು ಕಾಂಪೌಂಡ್ ಮೇಲೆ ಕೂತ್ಕೊಂಡ್ರೆ ನನಗೆ ಅವಾಜ್ ಆಗ್ತಾವೆ. ರೇ ಏನ್ ಧೈರ್ಯ ಇಲ್ಲ ನಿಮ್ಗೆ? ಬಂದ್ರೆ ನೋಡ್ ಹೋಗೋಣ, ಹೊಡೆಯೋಣ, ಇದ್ ಮಾಡೋಣ, ಚಿಂತೆ ಮಾಡೋಣ ಅಂತ ಹೇಳಿದ್ರು. ನಾನು ಹೇಳಿದೆ ನನಗೂ ಅಷ್ಟೇ ಇತ್ತು. ಆದ್ರೆ ಸಮಯ ಸಂದರ್ಭ ನಾನು ರಾಜ್ಕುಮಾರ್ ಹೊರಗಡೆ ಬರ್ಬೇಕಲ್ಲ ಅಂತ ಇವ್ರನ್ನ ಸಮಾಧಾನ ಮಾಡಿದೆ. ಅವ್ರದ್ದು ಇವತ್ತು ನಾನು ನೆನಪಾಗ್ತಾ ಇದ್ದೆ. ಅವತ್ತಿಂದ ಸ್ನೇಹಿತರು. ಹಾಗಾಗಿ ಇವತ್ತು ಬಂದಿದ್ದೀನಿ. 6ನೇ ಚಿತ್ರ ಮಾಡಿದ್ದೆ. ನಿಜವಾಗಿ ನನಗೆ ಬಹಳ ಖುಷಿ ಆಯ್ತು. ಒಬ್ಬ ಪತ್ರಕರ್ತನಾಗಿ, ಸಾಮಾನ್ಯ ಮನುಷ್ಯನಾಗಿ ಇವತ್ತು ಅವರು ಒಂದು ಮಾತು ನೆನೆಸ್ಕೊಂಡ್ರು. ಅವರ ಯಾರನ್ನ ಟೀಚರ್ಸ್ನ. ನಿಜವಾಗಿ ಖುಷಿ ಆಯ್ತು. ನೋಡಿ, ಇದು
ಮಾನವೀಯತೆ ಮತ್ತೆ ಇದು ಮನುಷ್ಯನಿಗೆ ಯಾರನ್ನೂ ಮರಿಬಾರ್ದು ಅನ್ನೋದಕ್ಕೆ ಇವತ್ತು ಯತಿರಾಜ ಈ ವೇದಿಕೆಯಲ್ಲಿ ಸಾಕ್ಷಿಯಾಗಿದೆ. ಹಾಗೆ ನಾನು ಇವತ್ತು ಮಧ್ಯಾಹ್ನ ಅವ್ರಿಗೆ ದೂರ ಮಾಡಿಕೊಂಡು ನಾನು ಕಾರ್ಯಕ್ರಮಕ್ಕೆ ಬರಲ್ಲ. ಯಾಕೆ ಅಂತ ಹೇಳಿದ್ರು, ನೀವು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೀವು ಸದಸ್ಯತ್ವ ಹೊಂದಿಲ್ಲ, ಇದು ನನ್ನ ಒಂದು ಧ್ಯೇಯ, ನನ್ನ ಸ್ವಾಭಿಮಾನ. ಹಾಗಾಗಿ ಯಾವುದೋ ಒಂದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೀವು ನೋಂದಾಯಿಸಿರೋದ್ರಿಂದ ದಯಮಾಡಿ ನಾನು ಬರೋದಿಲ್ಲ, ಕ್ಷಮಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಕ್ಷಮಿಸಬೇಕು ಅಂತ ಹೇಳಿದೆ. ಯಾಕೆಂತ ಹೇಳಿದ್ರೆ ನನ್ನ ನಿರ್ಧಾರ. ಯಾಕೆಂತ ಹೇಳಿದ್ರೆ 85 ವರ್ಷದ ಇತಿಹಾಸ ಇದೆ ಅದಕ್ಕೆ, ಆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ. ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅಂತ ಅಂಬರೀಷ್ ಅಂತ ಅವರು ಬಂದು ಆ ನೆಲದಲ್ಲಿ ಸ್ಪರ್ಶ ಮಾಡಿದ್ದಾರೆ. ಆ ಒಂದು 85 ವರ್ಷ ಇತಿಹಾಸ ಇದೆ. ಯಾರೋ ನಿನ್ನೆ ಮೊನ್ನೆ ಬಂದು ವಾಣಿಜ್ಯ ಮಂಡಳಿ ಮಾಡಿಕೊಂಡು ಇವತ್ತು ಇಡೀ ಇಂಡಸ್ಟ್ರಿಗೆ ಕೆಟ್ಟ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಆ ಯಾವುದೇ ಬೇರೆ ವಾಣಿಜ್ಯ ಮಂಡಳಿಯಲ್ಲಿ ರಿಜಿಸ್ಟರ್ ಮಾಡಿದ್ರೆ ನಾನು ಹೋಗಲ್ಲ ಅಂತ ಅವರು ಒಂದು ಮಾತು ಹೇಳಿದ್ರು, ದೊಡ್ಡ ಮಾತು. ನಿಜವಾಗಿ ನನಗೆ ಅದು ನನಗೆ ಖುಷಿ ಕೊಡ್ತು. ಏನಂದ್ರೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾತಾಡಿ, ನಿಮ್ಗೆ ಅದೇ ಅನ್ಸಿದ್ರೆ ಮಾತಾಡಿ, ಅದು ಮನುಷ್ಯರಿಗೆ ಬೇಕು. ನೋಡಿ ಅವರು ಹೆಂಗೆ ನನ್ನನ್ನು ಕರ್ಸ್ಕೊಂಡ್ರು ಅಂತ ಹೇಳಿದ್ರೆ, ಈ ವೇದಿಕೆಯಲ್ಲಿ ನೀವು ಮಾತಾಡ್ಬಿಟ್ಟು ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದ್ರೆ ಯಾವಾಗ ವಾಣಿಜ್ಯ ಮಂಡಳಿ ಎಂಥದ್ದು ಕಟ್ಟಿದ್ದಾರೆ ಅದನ್ನೆಲ್ಲವನ್ನ ನಾವು ಅರ್ಥ ಮಾಡ್ಕೋಬೇಕು. ದಯಮಾಡಿ ಏನೋ 5,000ಕ್ಕೆ 10,000ಕ್ಕೆ ರಿಜಿಸ್ಟರ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು. ಅವರ ಮುಂದಿನ ದಿನಗಳನ್ನ ಯಾವ ರೀತಿ ಅವ್ರು ನೆನೆಸ್ಕೋಬೇಕು. ಇವತ್ತು ಆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಏನಾದರೂ ಅವರು ಸದಸ್ಯತ್ವ ಹೊಂದಿ ಅವರು ಬಂದರೆ ಅವ್ರಿಗೆ ಎಷ್ಟೆಷ್ಟು ಅನುಕೂಲ ಇದೆ ಅನ್ನೋದನ್ನ ನಾನು ಇಲ್ಲಿ ಹೇಳಬೇಕಾಗಿಲ್ಲ. ಅದು ಏನೋ ಗರ್ವ ಅಂತ ಅನ್ಕೋಬಹುದು, ಆದರೆ ಅದರಿಂದ ಬಹಳಷ್ಟು ಪ್ರಯೋಜನ ಇದೆ, ಬಹಳಷ್ಟು ಸಹಾಯ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಆಗ್ತಾ ಇದೆ. ಏನಾಗಲಿ ವಿಷಯಕ್ಕೆ ಬರೋಣ. ಯತಿರಾಜ್, ನಿಮ್ಮನ್ನ ಬಹಳಷ್ಟು ಜನ ನಮ್ಗೆ ವಿಶೇಷವಾಗಿ ಸ್ಪಂದಿಸ್ತೀವಿ. ಯಾಕೆಂತ ಹೇಳಿದ್ರೆ ಬಹಳ ದೊಡ್ಡ ನಟಿ ಅಂತ ನಟಿನ ನೀವು ಸಿನಿಮಾದಲ್ಲಿ ಹಾಕೊಂಡು ನಾನು ಬಂದು ಕೂತ್ಕೊಂಡ ತಕ್ಷಣ ಈ ಹೆಣ್ಮಗಳು ಹೀರೋಯಿನ್ ಬಂದಿದ್ದು ಭವಿಷ್ಯ ಚೆನ್ನಾಗಿದೆ ಅಮ್ಮ, ಚೆನ್ನಾಗಿ ಮುಂದುವರಿ ಅಂತ ಹೇಳ್ಬಿಟ್ಟು ಹೇಳಿದೆ. ಯಾಕೆಂತ ಹೇಳಿದ್ರೆ ಅವ್ರು ನೋಡಿದ ತಕ್ಷಣ ಗೊತ್ತಾಯ್ತು ಆ ಒಂದು ಶಿಷ್ಯಗಳನ್ನ ಮತ್ತೆ ಇದನ್ನ ನೋಡ್ತಾ ಇದ್ದಂಗೆ ಗೊತ್ತಾಯ್ತು ನನಗೆ ಒಳ್ಳೆ ಭವಿಷ್ಯ ಇದೆ ಅಂತ. ಈಗಾಗಲೇ ನಾಯಕ ಕೇಳ್ಕೊಂಡಿದ್ದಾನೆ, ನಮ್ಮೂರ ಕಡೆ ಅಲ್ಲ, ಮೈಸೂರು, ನಮ್ದೇ ಮೈಸೂರು. ಹಾಗಾಗಿ ಇವತ್ತು ನಿಜವಾಗಿ ಅವ್ರು ಏನೇ ಮಾಡಿರ್ಲಿ, ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಗಳ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಬಹಳಷ್ಟು ನೋವಾಗ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚಿನ ಸಣ್ಣ ಚಿತ್ರಗಳು ಬರ್ತಾ ಇದ್ದಾವಲ್ಲ, ಅದೇ ಇವತ್ತು ಇಂಡಸ್ಟ್ರಿ ಉಳಿಸಿರೋದು. ದೊಡ್ಡ ಚಿತ್ರದಿಂದ ಇಂಡಸ್ಟ್ರಿ ಉಳಿದಿದೆ ಅನ್ಕೋಬೇಡಿ ಯಾರುವೆ. ಚಿಕ್ಕ ಚಿತ್ರಗಳಿಂದಲೇ ಇವತ್ತು ಇಂಡಸ್ಟ್ರಿ ಉಳಿದವರು. ದೊಡ್ಡವರು 2 ವರ್ಷ 3 ವರ್ಷ 4 ವರ್ಷ. ಆದ್ರೆ ಇವರು ಇಲ್ದೇ ಇದ್ರೆ ನಮ್ಮ ಸಿನಿಮಾ ಚಿತ್ರರಂಗ ಇರ್ತಿರ್ಲಿಲ್ಲ. ಅಂತಹ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ಯಾವುದೇ ಧೈರ್ಯವಾಗಿ ನನಗೆ ಯತಿರಾಜ್ ಧೈರ್ಯ ನೋಡಿದ್ರೆ ಬಹಳ ನನಗೆ ಖುಷಿ ಆಗುತ್ತೆ. ಯಾಕೆಂದ್ರೆ ಬೇಕಾದ ಒಬ್ಬ ಕನ್ನಡಿಗನಿಗೆ ಅದು ಇರಬೇಕು, ಅದು ಇರಬೇಕು, ಜೊತೆಗೆ ಸ್ವಾಭಿಮಾನ ಇರಬೇಕು. ಆ ಎರಡನ್ನೂ ಕೂಡ ನಾನು ಯತಿರಾಜಲ್ಲಿ ಕಂಡಿದ್ದೀನಿ. ಈಗ ಬಹಳಷ್ಟು ಜನ ಕಲಾವಿದರು ಹೇಳಿದ್ರು, ಸೆಟ್ಟಿಗೆ ಬಂದ್ರೆ ಹೇಗಿರ್ತಾರೆ, ತೆರೆ ಮೇಲೆ ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು, ಅದು ಬೇಕು. ಹಾಗಾಗಿ ಇವತ್ತು ನಾನು ಸುಮಾರು 45 ವರ್ಷಗಳಿಂದ ಚಿತ್ರರಂಗದಲ್ಲಿ ನನ್ನ ಹೋರಾಟದಲ್ಲಿ ಎಲ್ಲರನ್ನೂ ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇವತ್ತು ನೀವು ನಾಯಕ ನಟನಿಗೆ ಒಳ್ಳೆ ಮಾತನ್ನು ಹೇಳಿದ್ರಿ, ಆ ಥರ ಬಿಡ್ಬೇಡ, ಸಮಯ ಬರಬೇಕು ಅಲ್ವಾ. ಎಲ್ಲದಕ್ಕೂ ಸಮಯ ಬರುತ್ತೆ. ಆ ಸಮಯದಲ್ಲಿ ಏನೇನಾಗಬೇಕು ಅದು ಹಾಗೆ ಆಗುತ್ತೆ. ಅದರಿಂದ ಧೈರ್ಯವಾಗಿ ನೀವು ನಿಮ್ಮ ಏನೋ ಒಂದು ಚಿತ್ರ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಥವಾ ಇನ್ನೊಂದು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕು. ಯಾಕೆಂದ್ರೆ ಭವಿಷ್ಯ ಬಹಳ ಮುಖ್ಯ. ಹಾಗಾಗಿ ಇವತ್ತು ಈ ಚಿತ್ರ ನಾವೆಲ್ಲರೂ ಸೇರಿ ಗೆಲ್ಸಂತ ಕೆಲಸ ಮಾಡಿ. ಇವತ್ತು ನಮ್ಮ ಮಾಧ್ಯಮದವರು ಇದ್ದಾರೆ, ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ. ಒಳ್ಳೆ ಚಿತ್ರ ಮಾಡಿದ್ರೆ ಖಂಡಿತ ಜನ ಸ್ವೀಕಾರ ಮಾಡ್ತಾರೆ. ಅದರಲ್ಲಿ 2 ಮಾತಿಲ್ಲ. ಇದ್ರೆ ನೀವು ಹೇಳಿದಿರ, ನೀವೇ ನಿಮ್ಮ ಬಾಯಿಂದ ಹೇಳಿದಿರ, ನನಗೆ ತೃಪ್ತಿ ತಂದುಕೊಟ್ಟಿದೆ ಈ ಚಿತ್ರ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಮನ್ನ ನಾವು ನಂಬಿಕೊಂಡು ಚಿತ್ರಮಂದಿರಕ್ಕೆ ಬರ್ತೀವಿ. ಇದು ನನ್ನ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ತೀನಿ, ಅವಕಾಶ ಮಾಡ್ತೀವಿ. ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಮತ್ತು ವಿಶೇಷವಾಗಿ ಗೆಳೆಯ ಯತಿರಾಜ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನಿರ್ಮಾಪಕರು ಬಂದಿಲ್ಲ, ಅವರು ಕೂಡ ಒಳ್ಳೆಯದಾಗಲಿ. ಮುಂದೆ 10 ಚಿತ್ರಗಳನ್ನು ಮಾಡುವಂತ ಶಕ್ತಿ ಅವ್ರಿಗೆ ಬರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ
ಹೇಳ್ತಾ ಮತ್ತೊಮ್ಮೆ ನಮ್ಮ ಚಿತ್ರತಂಡಕ್ಕೆ ತಮಗೆ ಯಶಸ್ಸನ್ನು ಕೊಡ್ತೀನಿ. ನಮಸ್ಕಾರ. ರಿಜಿಸ್ಟರ್ ಮಾಡಿಸಿದ್ರು. ಅದಾದ ನಂತರ ಈಗಲ್ಲ, ಒಂದೂವರೆ ವರ್ಷದ ಹಿಂದೆನೆ ನನಗೆ ಮೈನ್ ಮದರ್ ಚೇಂಬರ್ ಬಗ್ಗೆ ಕೇಳಿದ್ರು. ಅದ್ರ ಡೀಟೇಲ್ ತರಿಸ್ಕೊಂಡ್ರು. ಮೋಸ್ಟ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿರ್ಬೋದು. ನೆಕ್ಸ್ಟ್ ಅವ್ರು ಸಿನಿಮಾ ಮಾಡ್ತಿದ್ದಾರೆ, ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಸಿನಿಮಾ ಮಾಡಿದಾಗ ಅವರು 100% ಇಲ್ಲಿ ನನಗೆ ಮೆಂಬರ್ ಆಗ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ನಿಮ್ಗೆ ಧೈರ್ಯವಾಗಿ ಅಣ್ಣ ಅಲ್ಲೇ ಬಂದು ಹೇಳಿ ಅಂತ ಹೇಳಿದ್ದು. ನೆಕ್ಸ್ಟ್ ನಮ್ಗೆ ಆ ಚೇಂಬರ್ ಬಂದೇ ಬರ್ತೀವಿ ಅಷ್ಟೇ. ಪ್ರೊಡ್ಯೂಸರ್ ಪರವಾಗಿ ನಾವು ಮಾತಾಡಿ. ಫಸ್ಟ್ ಆಫ್ ಆಲ್ ಮುಂದೆ ಕೂತಿರೋ ಎಲ್ಲ ಹಿರಿಯರು, ಪ್ರಜ್ವಲ್ ಇರ್ಬೋದು, ಸುಂದರಕ್ಕ ಇರ್ಬೋದು, ಈ ಇಬ್ರು ಲೆಜೆಂಡ್ಸ್ ಇದ್ದೇ ಇದ್ದಾರೆ. ನಮ್ಮ ಗೋವಿಂದಣ್ಣ ಮತ್ತೆ ಮಂಜಣ್ಣ ಇಬ್ರು ಕೂಡ ಚಿತ್ರರಂಗಕ್ಕೆ ಬಹಳ ಒಡನಾಟ ಬೆಳೆಸ್ಕೊಂಡವರು. ಇವರೆಲ್ಲರ ನಡುವೆ ನಾನು ಬಹಳ ಖುಷಿಯಾಗಿದ್ದೇನೆ ಅಂತಂದ್ರೆ ಇವು ಜೋಡಿಗಳನ್ನು ನೋಡಿ ತುಂಬಾ ಸಂತೋಷ ಆಯಿತು. ಆ ಪೋಸ್ಟರ್ ಏನೋ ಒಂಥರ ಮಜವಾಗಿದೆ. ಆಮೇಲೆ ಈ ಒಂದು ಚಿಕ್ಕ ಸ್ಟೇಜ್ ನೀವು ಒಂದು ಥಿಯೇಟರ್ ಕನ್ವರ್ಟ್ ಮಾಡ್ಬಿಟ್ರಿ ವಿತ್ ಬ್ಯೂಟಿಫುಲ್ ಡಿಜಿಟಲ್ ಸ್ಕ್ರೀನ್ ದಟ್ ಮೇಕ್ಸ್ ದಿಸ್ ಫಂಕ್ಷನ್ ಸೋ ಸಕ್ಸಸ್ಫುಲ್. ಆ ಒಂದು ಪ್ಲಾನಿಂಗ್ ಐ ವಾಂಟ್ ಟು ಥ್ಯಾಂಕ್. ಯಾರು ಮಾಡಿದ್ರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಶುಭಾಶಯ. ಆಮೇಲೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಾಗೋದಕ್ಕೆ ಪ್ರೇಮ ಅವ್ರನ್ನ ಏನಾದ್ರು ಇವತ್ತು ನಿರೂಪಣೆ ಮಾಡ್ತಿದಾರ ಅಂತ ಡೌಟ್ ಬಂತು ನನಗೆ. ಅದೇ ಎತ್ತರದ ನಿಲುವು, ಇನ್ನೂ ಸುಂದರವಾದ ವಾಯ್ಸು, ಅಭಿನಯ, ಬಹಳ ಖುಷಿ ಆಯ್ತು. ವೆರಿ ಗುಡ್ ಆಂಕರ್. ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಾದ್ರೆ ಅವರು ಕೂಡ ಪಿಲ್ಲರ್. ಸೊ ಈಗ ಎಲ್ಲರ ಪ್ರಯತ್ನದಿಂದ ಇದು ಒಳ್ಳೆ ಕಾರ್ಯಕ್ರಮ ಆಗಿದೆ. ಚಿತ್ರ ಸಕ್ಸಸ್ ಆಗ್ಲಿ, ಯುವ ಜೋಡಿಗಳು ಇನ್ನೂ ಹೆಚ್ಚು ಬೆಳೀಲಿ. ಮತ್ತೆ ಯತಿರಾಜ್ ಬಗ್ಗೆ ನಾನು ಹೇಳ್ತಾ ಹೋದ್ರು ಸ್ವಲ್ಪ ಜಾಸ್ತಿ ಹೊಗಳು ಬಿಡ್ತೀನಿ ಅನ್ಸುತ್ತೆ. ಮಹಾನ್ ಒಳನೋಟ ಇದೆ ಆ ಮನುಷ್ಯನಿಗೆ. ಒಳಗಡೆ ತುಂಬಾ ಒಬ್ಬ ಒಳ್ಳೆ ಕಲಾವಿದ ಇದ್ದಾನೆ, ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ. ಅಂಡ್ ಪ್ರೆಸ್ ಅವ್ರು ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಹೊರಗಡೆ ಚಿತ್ರರಂಗದ ಒಳನೋಟದಿಂದ ತುಂಬಾ ಸಮಾಜದ ಬೇರೆ ಬೇರೆ ಮುಖಗಳನ್ನ ನೋಡೋ ತಾಕತ್ ಆತಂಗಿದೆ. ಎಷ್ಟು ಕಥೆಗಳಿದೆ ಅಂದ್ರೆ ಅದೇ ಇನ್ನು 10 ವರ್ಷ ಸಿನಿಮಾ ಮಾಡ್ತಾನೆ ಇರ್ಬೋದು. ಅಷ್ಟು ಕಥೆಗಳನ್ನು ಹೆಣೆದಿದ್ದಾರೆ. ಹಾಗಾಗಿ ಅವ್ರಿಗೂ ಇನ್ನೂ ಹೆಚ್ಚೆಚ್ಚು ಅವಕಾಶ ಸಿಗ್ಲಿ, ಅವರಲ್ಲಿರೋ ಪ್ರತಿಭೆ ಮುಖ ಸುಮಾರು ಜನ ಹೊಸಬ್ರಿಗೆ ಅವಕಾಶ ಆಗ್ಲಿ ಅಂತ ಹೇಳ್ತಾ ವೇದಿಕೆಯಲ್ಲಿರೋ ಹಿರಿಯರಿಗೆ ಮತ್ತು ಮುಂದೆ ಕೂತಿರೋ ಕಿರಿಯರಿಗೆ ನನ್ನ ವಂದನೆಗಳು. ಐ ವಿಶ್ ಯು ಆಲ್ ದಿ ಬೆಸ್ಟ್. ಕಡೆ ವಿಚಾರ, ಫೋಟೋಗ್ರಫಿ ಇಸ್ ಎಕ್ಸಲೆಂಟ್, ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, ಕಲಾವಿದರ ಅಭಿನಯ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ದ ಟೀಮ್ ಆಫ್ ಸಂಜು. ಆಲ್ ದಿ ಬೆಸ್ಟ್. ಇನ್ನೊಂದ್ಸಾರಿ ಎಲ್ಲಾದ್ರೂ ಆ ಹೀರೋಯಿನ್ ಜೊತೆ ನಾನು ಬಹಳ ಅನ್ಯೋನ್ಯವಾಗಿದ್ದ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಚೇತನ್ ಬಂದ್ಬಿಡ್ತಾನೆ. ಏನ್ ಹೇಳು, ಇತ್ತೀಚೆಗೆ ಮೀಟು ಅಂತ ಒಂದು ಸ್ಟಾರ್ಟ್ ಆಗಿದೆಯಲ್ಲ, ತಟ ಕಟ್ಕೊಂಡ್ ಬಂದ್ಬಿಡ್ತಾನೆ. ಪಾಪ ಅವ್ರು ಎಷ್ಟು ಚಿತ್ರ ಮಾಡೋರು ಗೊತ್ತಿಲ್ಲ, ಅಲ್ಲಿ ಹೋಗಿದ್ದವ್ರು ಎಷ್ಟು ಚಿತ್ರ ಮಾಡೋರು ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು. ಮೀಟು ಅನ್ನೋ ವರ್ಡು ಇತ್ತೀಚೆಗೆ ಯಾವ್ದೋ ಕೇರಳದಲ್ಲಿ ಬಂದಿದೆ ಅಂತ ಹೇಳಿ ಕನ್ನಡ ಚಿತ್ರರಂಗಕ್ಕೆ ಅವನು ಬಹಳ ದೊಡ್ಡ ಹೀರೋ ಆಗೋದಕ್ಕೆ ಮಾಡಕ್ ಕೆಲಸ ಇಲ್ಲ. ಅದನ್ನ ಹಚ್ಕೊಂಡವನೆ, ಎಲ್ಲ ಹಚ್ಕೊಂಡಾಯ್ತು. ಈಗ ಇದನ್ನ ಹಚ್ಕೊಂಡಿದ್ದಾರೆ. 90 ವರ್ಷ ಚಿತ್ರರಂಗಕ್ಕೆ. ಇವತ್ತೇನಾದ್ರು ಅಂತದ್ದೇನಾದ್ರು ಘಟನೆಗಳು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಡೆದಿದ್ರೆ ಇಷ್ಟು ವರ್ಷ ಚಿತ್ರರಂಗ ಇರ್ತಾ ಇರ್ಲಿಲ್ಲ. ಏನೋ ಬಂದ್ಬಿಟ್ಟವನೇ ಏನೋ ಕಿತ್ತಾಡ್ಕೋದಕ್ಕೆ ಮಾತಾಡ್ತಾ ಇದ್ದಾರೆ. ಅದನ್ನ ಸಮಯ ಬಂದಾಗ ನಾವು ಮಾತಾಡ್ತೀವಿ. ಈಗಾಗಲೇ 14ನೇ ತಾರೀಕು ಇಲ್ಲಿ ಯಾರಾದ್ರು ಇದ್ರೆ, ಯಾಕೆಂದ್ರೆ ಭಯ ಆಗುತ್ತೆ ರೀ. ಇತ್ತೀಚೆಗೆ ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಏನೋ ಒಂದ್ ಕಡೆ ಅವ್ರು ಯಾರೋ ರೇ ಕೊಟ್ಟಿದ್ದೆ ಅಥವಾ ಇನ್ನೊಂದ್ ಮಾಡಿದ್ರೆ ದುಡ್ಡು ಕಮ್ಮಿ ಕೊಟ್ಟಿದ್ದೆ ಅಂತ ಹೇಳ್ಬಿಟ್ರೆ ಈ ಹೀರೋಯಿನ್ ಹೋಗಿ ನನ್ಗೆ ಹಿಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳ್ಬಿಟ್ರೆ ಕಥೆ ಏನ್ರಿ, ಪಿಕ್ಚರ್ ಹೆಂಗ್ರಿ ಮಾಡೋದು? ಆಗಲ್ಲ ಅನ್ನೋದು ಗ್ಯಾರಂಟಿ ಏನು? ಇದೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಮಹಾನ್ ಪುರುಷರು ಆಳೋಗಿದ್ದಾರೆ. ಯಾರು ಎಂತಂತಾರೆ, ರಾಜ್ಕುಮಾರ್ ಅಂತಾರೆ, ವಿಷ್ಣು ಅಂತ, ಎಂತೆಂತಾರೆ ಆಡಿದ್ದಾರೆ ಇದನ್ನ. ಇವೆಲ್ಲ ಇದ್ದಿದ್ರೆ ಇಷ್ಟು ಚಿತ್ರಗಳು. ಅದು ಅಂಬರೀಷ್ ಇತ್ತೀಚೆಗೆ ಯಾರೋ ಒಬ್ಬ ನಟಿ ಬಂದ್ಬಿಟ್ಟು ಇದನ್ನ ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಸಮಯ ಬಂದಾಗ ಉತ್ತರ ಕೊಡ್ತೀವಿ. ಚೆನ್ನಾಗಿ ಗೊತ್ತಾಗುತ್ತೆ ಅಂದ್ರೆ ನೋಡಿ, ಯಾವುದೇ ಇಲ್ಲ, ಈಸ್ ವೆರಿ ಫ್ರ್ಯಾಂಕ್. ಹಾಗಾಗಿ ನಮ್ಗೆ ತುಂಬಾ ಇಷ್ಟ. ನೇರವಾಗಿ ಮಾತಾಡ್ತಾರೆ, ಒಳಗಿದೆ ಅಂತ ಹೇಳ್ತಾರೆ. ಕೌಶಿಕ್ ಅವರೇ, ಒಂದು ನಿಮಿಷ. ಅದೇ ಫಸ್ಟ್ ಪಿಕ್ಚರ್ ನೀವೇ ಪ್ರೊಡ್ಯೂಸ್ ಮಾಡಿದ್ರೆ ಕತೆಗಳು ತುಂಬಾ ಇದೆ ಅಂತೆ. ನೆಕ್ಸ್ಟ್ ಇಲ್ಲಿ ಅನೌನ್ಸ್ ಮಾಡಿ ನೆಕ್ಸ್ಟ್ ಕತೆ ಇನ್ನೊಂದು ಪಿಕ್ಚರ್ ನಿಜ ಇಲ್ಲ. ನಾನು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ, ಅವ್ರ ಕತೆ ಹೇಳ್ತಾ ಕೂತ್ರೆ ಸಿನಿಮಾ ತೋರಿಸ್ಬಿಡ್ತಾರೆ. ಎಲ್ಲ ಕರೆಕ್ಟ್ ಮಾಡಲೇಬೇಕು ಅಂತ ಆಸೆ ಆಗುತ್ತೆ. ಹಾಗೆ ಎಲ್ಲ ಸಿಕ್ಕ ಸ್ವಲ್ಪ ತಪ್ಪಿಸ್ಕೊತೀನಿ ನಾನು, ಟೆಂಪ್ಟ್ ಆಗ್ಬಿಡ್ತೀನಿ ನಾನು. ಅಷ್ಟು ಕೆಪಾಸಿಟಿ ಇದೆ. ಬಟ್ ಆಮೇಲೆ ನಾನು ಸಿನಿಮಾ ಮಾಡಿದೀನಿ ಅಂತ ಹೇಳೋ ಸ್ಥಿತಿನಲ್ಲಿ ಆಗ್ತೇನೆ ನಾನು. ಇಲ್ಲ, ಯಾಕೆಂದ್ರೆ ಅವರು ಈ ಕ್ಲಿಪ್ಪಿಂಗ್ ಹಾಕೋದು ಇಲ್ಲಿ ಬಂದಿದ್ದರು. ನಮ್ಮ ಪ್ರಜ್ವಲ್ದ ಒಂದು ಕ್ಲಿಪ್ಪಿಂಗ್ ಹಾಕಿದ್ರು. ಮೋಸ್ಟ್ಲಿ ಏನೋ ಮುಂದಕ್ಕೆ ಅವಕಾಶ ಇರ್ಬೋದು. ನಾವು ಖುಷಿ ಪಡ್ತೀವಿ. ಯಾಕೆಂತಂದ್ರೆ ನಮ್ಮ ಹುಡುಗ, ನೀವು ನಮ್ಮವರು, ಅದರಿಂದ ಪ್ರಜ್ವಲ್ ಯಾಕೆ ಮಾಡ್ಬೋದು ಅಂತ
ಅದೇ ಸರ್, ಅದಕ್ಕೆ ಪ್ರಜ್ವಲ್ ಮನ್ಸ್ ಮಾಡಬೇಕು. ಇದೇ ಕೂತಿರುವ ನಮ್ಮ ಪ್ರೊಡ್ಯೂಸರ್ ಟೀಮು ಮತ್ತೆ ಬಂದಿರೋ ಬರ್ದೇ ಇರುವಂತ ನಮ್ಮ ಸಂತೋಷ್ ಸರ್ ಮಾಡಿದ್ರೆ ಮೋಸ್ಟ್ಲಿ ಅದು ಸಾಧ್ಯತೆ ಆಗ್ಬೋದು. ಥ್ಯಾಂಕ್ ಯು ಸರ್. ನಮ್ಮ ಹಾರೈಕೆ ನಮ್ಮ ಯತಿರಾಜು ಒಂದು 25-26 ವರ್ಷ ಸ್ನೇಹಿತರು. ನಮಗೆ ಕಲಾವಿದರಾಗಿ ನಮ್ಮ ಜೊತೆ ಪರಿಚಯ ಮಾಡಿಕೊಂಡು ಕಲಾವಿದರಾಗಿ ನಮ್ಮ ಸಿನಿಮಾದಲ್ಲಿ ನಟನೆ ಮಾಡ್ತಾಯಿದ್ರು. ನಾನು ಪತ್ರಕರ್ತರು, ಈಗ ನಿರ್ದೇಶಕರಾಗಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಅವರು ಸಿನಿಮಾ ಇದು 6ನೇ ಸಿನಿಮಾ ಅಂತ ನಾನು 3ನೇ ಆಗ್ತಾ ಅಂದ್ಕೊಂಡೆ. 6ನೇ ಸಿನಿಮಾ. ಒಬ್ಬ ನಿರ್ಮಾಪಕನಿಗೆ ಸಿನಿಮಾನ ಮಾಡೋದು ದೊಡ್ಡ ವಿಷಯ ಅಲ್ಲ, ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ. ಇವತ್ತೇನಾಗಿದೆ, ಸಿನಿಮಾ ತುಂಬ ಬೆಳೆದಿದೆ. ಕರೆಕ್ಟಾಗಿ ಎಲ್ಲ ಕರೆಕ್ಟ್ ಟೈಮ್ ಬಂದ್ಬಿಟ್ರೆ ಸಿನಿಮಾ ಫೇಲ್ಯೂರ್ ಇಲ್ಲ. ಸಿನಿಮಾ ಸ್ಟಾರ್ಟ್ ಆಗಿದ ಬೆಳಿಗ್ಗೆ 6 ಗಂಟೆ 7 ಗಂಟೆ ಸಂಜೆ 7 ಗಂಟೆ ಮುಗಿದೋಗ್ಬಿಟ್ರೆ ತುಂಬ ಕರೆಕ್ಟೆ ಇದಾಗ್ತಾ ಇಲ್ಲ. ಅದರಿಂದ ನಿರ್ದೇಶಕರಾದ ಯತಿರಾಜ್ ಅವರು ಅಚ್ಚುಕಟ್ಟಾಗಿ ಒಬ್ಬ ಪ್ರೊಡ್ಯೂಸರ್ ವೇಸ್ಟ್ ಆಗ್ದಂಗೆ ಅವ್ರೇನು ಪ್ಲಾನ್ ಅಂದ್ಕೊಂಡಿದ್ರೆ, ಏನು ಬಜೆಟ್ ಮಾಡ್ಕೊಂಡಿದ್ರೆ ಈ ಥರ ಸಿನಿಮಾಗಳು ಆಗಬೇಕು. ಅವಾಗ ಇಂಡಸ್ಟ್ರಿ ಬೆಳೀತದೆ. ಒಬ್ಬ ನಿರ್ಮಾಪಕ ಫೇಲ್ಯೂರ್ ಸಕ್ಸಸ್ ನಮ್ಮ ಕೈಲಿಲ್ಲ, ಭಗವಂತ ಕೈಲಿರೋದು. ಅದನ್ನು ನಾವು ಯಾರು ತೀರ್ಮಾನ ಮಾಡೋದು. ಇವತ್ತು ಏನು ಇದ್ದಾರೆ ಸಿನಿಮಾ ತುಪ್ಪ. ಇವತ್ತು ಸುಮಾರು ಕನ್ನಡ, ತಮಿಳ್, ತೆಲುಗು ಇದು ಎಲ್ಲ ಭಾಷೆಯಲ್ಲೂ ಇದೇ ರೀತಿ ಇದೆ. ನಮ್ಮ ಸಿನಿಮಾಗಳನ್ನ ಪ್ರತಿ ಭಾಷೆಯಲ್ಲೂ ನಾನು ಕೇರಳದಲ್ಲೂ ಸಿನಿಮಾ ಮಾಡ್ತಿದ್ದೀವಿ, ತಮಿಳಲ್ಲೂ ಮಾಡ್ತಾ ಇದ್ದೀವಿ, ಇಲ್ಲೂ ಮಾಡ್ತಾ ಇದ್ದೀನಿ. ಎಲ್ಲ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ. ಅಲ್ಲಿ ಹಂಗಿದೆ ಹಿಂಗಿದೆ ಏನಿಲ್ಲ. ಅದರಿಂದ ನಾವು ಮಾಡೋ ಸಿನಿಮಾ ಒಳ್ಳೇದಾಗುತ್ತೆ. ಯತಿರಾಜ್ ಟೀಮ್ ಚೆನ್ನಾಗಿದೆ, ಎಲ್ಲರೂ ಒಳ್ಳೆ ಕಲಾವಿದರು ಬಂದಿದ್ದಾರೆ. ನಿಜವಾಗಿ ನಿಮಗೆಲ್ಲ ಒಳ್ಳೇದಾಗುತ್ತೆ. ಆದ ಬೆಸ್ಟು. ಯಾವಾಗಲೂ ಇಂಥ ಹೊಸಬರಿದ್ದಾಗ ಇಡೀ ತಂಡ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲ ನಮ್ಮ ಕಲಾವಿದರು ಯಾರೇ ಬಂದು ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಸಿನಿಮಾ ಬರಲಿ. ಸಂಜು ಎಷ್ಟು ಥರ ನೀಟಾಗಿಂತ ನಾನು ಭಾಗವತ ಮಾಡ್ತೀನಿ. ಆದ ಬೆಸ್ಟ್. ಮೀಟು ಹಣ ಏನ್ ಗೊತ್ತಾ, ಇವ್ರ ನಾಗಾ ಕಡೆ ಬಿಟ್ಬಿಟ್ಟು ಅವನ ಯಾರು ತಂಗಲ್ ಮಾತಾಡಿ ಕೇಳ್ತೀರಾ? ಮೀಟು ಇಲ್ಲ, ಮೀಟು ಯಾಕೆ ಮೀಟು ಯಾರು ಹೇಳೋದು? ಇದು ಕನ್ನಡದಲ್ಲಿ ಸ್ಟಾರ್ಟ್ ಆಗಿ ಕೇಳ ಎಲ್ಲ. ಆಮೇಲೆ ಏನಂದ್ರೆ ಇವತ್ತಿನ ಒರಿಜಿನಲ್ ಆರ್ಟಿಸ್ಟ್ಗಳು ಯಾರು ಮೀಟು ಹೇಳಲ್ಲ. ಈ ಬುಡ್ಬುಡಿಗೆ, ಈ ಟಾಮಿ, ಇವ್ರು ಹಾಕೋದು ಕರ್ದ ಗಿಂತ ಅಂತ. ಗಿಂತದ್ದು ಕರ್ದಲ್ಲಿ ಯಾರು ಇಲ್ಲ. ಅವ್ರ ಟೆನ್ಷನ್ ಅವ್ರವ್ರಿಗೆ ಇರ್ತದೆ. ಅಲ್ಲ ಪ್ರೊಡ್ಯೂಸರ್ ಕರ್ದ, ಹೀರೋ ಕರ್ದ ಯಾರು ಕರೆಯಲ್ಲ. ಅವರೇ ಕರೆದ್ರು ಹೋಗೋ ಬರ್ತಿರ್ಲಿಲ್ಲ. ಅದನ್ನ ಬಿಟ್ಟು ನಮ್ಮ ಚಿತ್ರದಿಂದ ಯಾರು ಅದು ಇಟ್ಕೊಳ್ಳಬೇಡಿ. ಆಮೇಲೆ ಯಾರು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ. ಯಾವ ಬುಡ್ಬುಡಿಗೆ ಟೈಮ್ ಪಾಸ್ ಬರ್ತಾರೋ ಅವೆಲ್ಲ ತಲೆ ಕೆಡ್ಸ್ಕೋದು. ಸಿನಿಮಾಗಳು ಮಾಡೋಕೆ ಒಳ್ಳೊಳ್ಳೆ ಸಿನಿಮಾ ಬೆಳಿಬೇಕು, ಮಾಡೋಣ. ಇದನ್ನ ಆದ್ರೆ ನಮ್ಮ 6 ವರ್ಷ ಮುಂಚೆ ಬಿಟ್ಟು ಗೊತ್ತಿಲ್ಲ ಕನ್ನಡ ಚಿತ್ರಕ್ಕೆ. ನನ್ನ ಅಯ್ಯೋ ಏನೇನು ಬೇಡ, ನನ್ನನ್ನೇ ಅಟ್ಯಾಕ್ ಮಾಡಿ ತುಂಬಾ ಪತ್ರಕರ್ತರು ಮಂಜೂರ್ ಕ್ಯಾಚ್ ಮಾಡಿ ನಾನೇ ಅವ್ರು ಬಂದ್ರೆ ನಾನು ಬರ್ತೀನಿ, ನಾನು ಅವ್ರು ಬಂದ್ರೆ ನಾನು ಯಾಕೆ ಬಂದ್ರೆ ನಾನೇ ಬರ್ತೀನಿ. ಯಾರು ಹೇಳಲ್ಲ, ಒಬ್ಬನೇ ಹೇಳಿದೆ ಪ್ರಪಂಚ. ಆಮೇಲೆ ಈ ನಮ್ಮ ಚಿತ್ರಾಂಗ ಒಂದೇ ಅಲ್ಲ, ಪ್ರತಿಯೊಂದು ಏನೇನು ಇರ್ತದೆ ಇಟ್ಕೊಳ್ಳಿ. ಅದು ಯಾರು ಇಲ್ಲ. ಅವ್ರವ್ರ ಅನಿಸಿಕೆ, ಅವ್ರ ಅಭಿಪ್ರಾಯ ಇದ್ರೆ ಕೋಪರೇಷನ್ ಹೋಗ್ತಾರೆ. ಯಾರು ಬೇಡ ಅನ್ನಲ್ಲ. ಅದನ್ನ ಮೀಟು ಇವ್ರಿಗೆ ಯಾಕೆ ಇಟ್ಬಿಟ್ಟು ತಗೋದು ಅವ್ರು ಹೋಗ್ತಾರೆ. ಆಮೇಲೆ ನಮ್ಮ ಚಿತ್ರಾಂಗ ಇವ್ರು ತುಂಬಾ ಚೆನ್ನಾಗಿದೆ, ವೆರಿ ಗುಡ್ ರಿಲೇಶನ್ಶಿಪ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾವೆಲ್ಲ ಒಂದೇ ಮನೆಯವರು. ಸಿನಿಮಾಗಳು ಬೆಳಿಬೇಕು, ನಮ್ಗೆಲ್ಲ ಒಳ್ಳೆ ಸಿನಿಮಾಗಳು ಬರಬೇಕು. ನಮ್ಗೆ ಯಾವ ಕಲಾವಿದ್ರ ಬಗ್ಗೆ ಇಲ್ಲ, ಯಾವ ನಿರ್ದೇಶಕರ ಬಗ್ಗೆ ಒಂದು ಮನವಿ, ಒಂದು ಪ್ಲಾನ್ ಹಾಕೊಂಡ್ರೆ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಬೇಕು ಸಿನಿಮಾ ಮಾಡಿ ಮುಗಿಸ್ಕೊಡಿದ್ವಿ. ಇವತ್ತಿನ ಸಿನಿಮಾ ವೇಸ್ಟೇಜ್ ಮಾಡಿದರೆ ಸಿನಿಮಾ ಅರ್ಧ ಗೆದ್ದಿ ಇಷ್ಟು ಉದ್ದ ತೆಗೆದು 2 ಗಂಟೆ ತೋರಿಸ್ತಾರೆ. ಇದು ಪ್ಲಾನಿಂಗ್ ಇರಲ್ಲ. ಸುಮ್ಮನೆ ಕಲಾವಿದ್ರು ಕರ್ತಾರೆ, ಕುಂಡಿಸ್ತಾರೆ. ಪ್ಲಾನಿಂಗ್ ಅನ್ನೋದು ಮುಖ್ಯ. ಪ್ಲಾನಿಂಗ್ ಅನ್ನೋದಿನ ಸಿನಿಮಾ ಬಂದ್ರೆ ಒಳ್ಳೇದಾಗ. ಅವತ್ತಿನ ಕಾಲದಲ್ಲಿ 12 ದಿನ 13 ದಿನ 14 ದಿನ ಸಿನಿಮಾ ಮಾಡಿದ್ರೆ ಯಾಕಾಗ್ತಿತ್ತು? ಎಲ್ಲ ಇಟ್ಟು. ಇವತ್ತು 150 ದಿನ 200 ದಿನ. ಆಮೇಲೆ ಇವತ್ತಿನ ಪ್ಯಾನ್ ಇಂಡಿಯಾ ಅಂತ. ಯಾವ ಪ್ಯಾನು ಇಂಡಿಯಾ? ಪ್ಯಾನ್ ಇಂಡಿಯಾ ಅಂದ್ರೆ ಎಲ್ಲ ಭಾಷೆಯಲ್ಲಿ ಎಲ್ಲಾದ್ರೂ ಶಾರ್ಟ್ ಆಗಿರೋದು, ಅದು ಪ್ಯಾನ್ ಇಂಡಿಯಾ. ಕೆಲವು ಸಿನಿಮಾ ಆಗುತ್ತೆ, ಅದು ಖುಷಿ ಪಡೋಣ. ನಾವು ಇವತ್ತು ನಮ್ಮ ಚಿತ್ರಾಂಗ ಇಲ್ಲೋ ಮಾಡ್ತಾ ಬೆಳೆದ ಅದಕ್ಕೆಲ್ಲ ಖುಷಿ ಪಡೋಣ. ಯಾರು ಹೊಸಿ ಪಡೋದು. ನಮ್ಮ ಚಿತ್ರಾಂಗ ಒಳ್ಳೇದಾಗಲಿ, ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ಕೈತಿ. ಒಬ್ಬ ನಿರ್ಮಾಪಕ ಉಳ್ಕೋಬೇಕು, ಉಳ್ಕೊಂಡ್ರೆ ಸಿನಿಮಾ ಮಾಡೋದು. ಆಮೇಲೆ ನಿಮ್ಮ ಸ್ನೇಹಿತರು ನಿರ್ಮಾಪಕರಿದಾರಲ್ಲ, ಗಂಗಾಧರ್ ಭಟ್ಟಿಗಳು ನಾಳೆ ಪ್ರಜ್ವಲ್ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಸಿನಿಮಾ ನೆಕ್ಸ್ಟ್ ಮಾಡಿ ಬಂದು ತುಂಬಾ ಕೋಪರೇಷನ್ ಮಾಡ್ತಾರೆ. ವೆರಿ ಗುಡ್. ಒಳ್ಳೆ ಮಾಡಬೇಕು. ದೇವಿ ಹಂಗೆ ಕೈಯನ್ನೆಲ್ಲ ಇದೆ. ಏನಾದ್ರು ಫೈನಲ್ ಬೇಕು ನಾವೇ ಕೊಡ್ತೀವಿ, ಹೋಗಿ ಬಂದು ನೋಡಿ ಒಳ್ಳೇದಾಗಿರ್ತೇನೆ. ಆದ ಬೆಸ್ಟ್ ನಿಮ್ಗೆ ಸಂಜು 27 ಬರ್ತಾರೆ. ನಾವು ಥಿಯೇಟರ್ ನೋಡ್ತೀವಿ. ಸಂಜು ಎಷ್ಟು ಗೀತ ದೊಡ್ಡ ಗೀತ ಆಗಿದೆ ಅಂತ ಕೇಳ್ಬೋತೀವಿ. ತಲೆ ಕೆಡ್ಸ್ಕೊಬೇಡಪ್ಪ ನೀನು, ಏನು ಯೋಚನೆ ಜೀವನದಲ್ಲಿ ನಿನ್ ಗೈಡ್ ಏನ್ ಬಂದು ಭಗವಂತ ಅದೇ ಆಗುತ್ತೆ ತಲೆಗೆ. ನಾವ್ ಯಾವ ಆಟೋ ರಿಕ್ಷಾ ಡ್ರೈವರ್ ಗೊತ್ತಿದೆ ಹೇಳ್ತಿದ್ವಾ? ಅಯ್ಯೋ ಸಿನಿಮಾ ಮಾಡ್ತಿದ್ದೆ ಹೇಳ್ತಿದ್ದ, ಊಹೆ ಮಾಡೋದಲ್ಲ. ನನ್ನನ್ನ ತುಂಬಾ ಮೀಟು ಟ್ರೈ ಮಾಡಿದ್ರೆ ಯಾವ ಮೀಟು ಇಲ್ಲ.
ಅದು ಯೋಚನೆ ಮಾಡ. ಸಿನಿಮಾದಲ್ಲಿ ನಮ್ಮ ಚಿತ್ರರಂಗದ ದಯವಿಟ್ಟು ನಮ್ಮ ಮಾಧ್ಯಮ ಮಂತ್ರಿಗೆ ಹೇಳ್ತೀನಿ, ದಯವಿಟ್ಟು ಈ ತರ ಬಂದಾಗ ನೀವು ಅವ್ರಿಗೆ ತಲೆ ಮೇಲೆ ಹೊಡೆದು ಒಂದಷ್ಟು ನೀವೇ ಬುದ್ಧಿ ಕಚ್ಬಿಡಿ, ನಮ್ ಗಂಟೆ ಕರ್ಬೇಡಿ. ಅವ್ರ ತತ್ತೆ ನೀವು ಫೋಕಸ್ ಮಾಡಾಕಿ ಇದೆಲ್ಲ ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ನಿಮ್ಗೆ ನಮ್ದು ಆದ್ರೆ ಪಾಸ್ ಆಗ್ಬಿಟ್ಟಿದೆ, ಆ ಗ್ಯಾರೆ ಮೀಟು ದಾಟಿ ಬಂದ್ಬಿಟ್ಟಿದೀವಿ, ತಿರ್ಗಾ ನಮ್ಮನ್ನ ಅದು ವಾಪಸ್ ಕರ್ಕೊಂಡೋಗಿ. ಥ್ಯಾಂಕ್ ಯು. ಅಲ್ಲ ಇಲ್ಲಿ ಮತ್ತೆ ಒಂದೇ ಒಂದು ಹೇಳ್ಬಿಡ್ಬೇಕು, ಪೈರ್ ಅನ್ನೋದೊಂದು ಮೀಟುನ ಇವಾಗ ಯಾರು ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ರು, ಅವನೊಂದು ಚೂರು ಚರಿತ್ರೆ ಹೇಳ್ತೀನಿ ಕೇಳಿ. ಅವನು ಕಲಾವಿದನಾಗಿ ಬಂದ, ಇಂಡಸ್ಟ್ರಿನಲ್ಲಿ ಉದ್ಧಾರ ಆಗಲಿಲ್ಲ, ಏನೋ ಮಾಡಬೇಕು ಅಂತ ಹೊರಟಿದ್ದಾನೆ. MG ರೋಡಲ್ಲಿ ರಾತ್ರಿ ಸುಮಾರು 2 ಗಂಟೆ ರಾತ್ರಿಯಲ್ಲಿ ಸುಮಾರು 4-5 ಜನ ಹೆಣ್ಣು ಮಕ್ಕಳು ಕುಡಿತಾ ಕೂತಿರ್ತಾರೆ. ಅಲ್ಲಿ ಪೊಲೀಸ್ನವ್ರು ಬರ್ತಾರೆ, ಗಲಾಟೆ ಮಾಡಿ ಆ ಹೆಣ್ಣು ಮಕ್ಕಳನ್ನ ಕಳಿಸ್ತಾರೆ. ಆ ಹೆಣ್ಣು ಮಕ್ಕಳು ಗಲಾಟೆ ಮಾಡಿ ಜಾಸ್ತಿ ಮಾಡಿದ್ಮೇಲೆ ಆ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಸ್ಟೇಷನ್ ಕರ್ಕೊಂಡು. ಆ ಸಂದರ್ಭದಲ್ಲಿ ಇವರೇ ಚೇತನ್ ಅನ್ನೋ ವ್ಯಕ್ತಿ ಹೋಗಿ ಆ ಹೆಣ್ಣು ಮಕ್ಕಳ ಬಗ್ಗೆ ಅವ್ರನ್ನ ಬಿಡಿಸೋವರೆಗೂ ಆ ಪೊಲೀಸ್ ಇಲಾಖೆಯಲ್ಲಿ ಆ ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗೋವರೆಗೂ ಬಿಡಲಿಲ್ಲ. ಇದು ಇವ್ರ ಹಿನ್ನೆಲೆ ಮೀಟು ಬಗ್ಗೆ ಮಾತಾಡ್ತಾನೆ. ಕೊನೆಗೆ ಆ ಸಬ್ ಇನ್ಸ್ಪೆಕ್ಟರ್ ವಾಪಸ್ನ ಮತ್ತೆ ಅದೇ ಸ್ಥಾನಕ್ಕೆ ನಾನು ಹೋಗಿ ಕರ್ಕೊಂಡು ಬಂದೆ. ಮೇಲಾಧಿಕಾರಿಗಳಿಗೆ ಹೇಳಿ ಅವರಂತವರಲ್ಲ ಅಂತ ಹೇಳಿದ್ಮೇಲೆ ಅವರು ವಾಪಸ್ ಅಲ್ಲಿಗೆ ಕಳಿಸಿದ್ರು, ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಇಂತಹ ವ್ಯಕ್ತಿ ಈ ಸಮಾಜಕ್ಕೆ ಏನ್ ಕೊಡಬಲ್ಲ ಅನ್ನೋದನ್ನ ಮಾಧ್ಯಮದವರು ನೀವು ತೀರ್ಮಾನ ಮಾಡಬೇಕು. ಧನ್ಯವಾದಗಳು. ಸ್ಟೇಜ್ ಮೇಲೆ ಇದ್ದಾಗ ನನ್ನೂ ಕರೀರಿ ಸರ್. ಇಲ್ಲಿ ಇವತ್ತು ಈ ಟ್ರೇಲರ್ ಲಾಂಚ್ ಅಲ್ಲಿ ಸಿಕ್ಕಿದ ಅರ್ಧ ಎಂಟರ್ಟೈನ್ಮೆಂಟ್ ಸಿನಿಮಾ ಇದ್ರೆ ಖಂಡಿತ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಬಹುಶಃ ನನ್ನ ಟ್ರೇಲರ್ ಲಾಂಚ್ಗಳು ಯಾವ್ದು ಇಷ್ಟೊತ್ತು ಆಗಿಲ್ಲ. ಯತಿಯವರು ಬಹಳ ಒಳ್ಳೆ ಸ್ನೇಹಿತರು. ಸ್ನೇಹದಲ್ಲಿ ಬೇರೆ ಬೇರೆ ತರ ಇರುತ್ತೆ. ಕೆಲವರು ಒಂದು 5-6 ಸತಿ ಸಿಕ್ಕಿದ ಮೇಲೆ ಫ್ರೆಂಡ್ಸ್ ಆಗ್ತಾರೆ, ಇನ್ ಕೆಲವರು ಆಗದೇ ಇಲ್ಲ, ಅವರಿಂದ ದೂರ ಇದ್ಬಿಡ್ತೀವಿ. ಇನ್ ಕೆಲವರು ಮೊದಲನೇ ಭೇಟಿಯಲ್ಲೇ ಫ್ರೆಂಡ್ಸ್ ಆಗ್ತಾರೆ. ಅಂತ ಒಬ್ಬ ಸ್ನೇಹಿತ ಯತಿರಾಜ್ ಅವರು ಮೊದಲನೇ ಭೇಟಿಯಲ್ಲಿ ತುಂಬಾ ಇಷ್ಟ ಆದವರು, ಬಟ್ ಟಫ್ ಫ್ರೆಂಡ್. ಈ ಉಸ್ಲೈಸೋ ಫ್ರೆಂಡ್ ಅಲ್ಲ, ಏನೇನು ಆನ್ ದ ಫೇಸ್ ಹೇಳ್ತಾರೆ. ಇವರಿಂದ ಸಾಕಷ್ಟು ಒಳ್ಳೆ ಸಜೆಷನ್ ಸಿಕ್ಕಿದೆ. ನಾನು ಬಂದು 17 ವರ್ಷ ಆಯ್ತು, ಅವರಷ್ಟಾಗಿಲ್ಲ, ಬಟ್ ಅವತ್ತಿಂದ ಜೊತೆಗೆ ಸಾಕಷ್ಟು ಸಜೆಷನ್ ಕೊಟ್ಕೊಂಡು ತುಂಬಾ ಒಳ್ಳೆ ಸ್ನೇಹಿತರಾಗಿದ್ದಾರೆ ನನ್ನ ಜೊತೆ. ಅಂಡ್ ಗೆಳೆಯ ಇನ್ನೊಂದು ಹೇಳಕ್ ಇಷ್ಟಪಡ್ತೇನೆ, ಈ ಹೊಸಬ್ರು ಅನ್ನೋದಿದೆಯಲ್ಲ ಅದೊಂದು ಮಜಾ. ಹೊಸಬ್ರು ನ್ಯೂ ಕಮರ್ಸ್ ಇದೆಯಲ್ಲ, ಇಲ್ಲ ತುಂಬಾ ಬೇಗ ಸೀರಿಯಸ್ ಆಗ್ಬಿಡ್ತೀವಿ ಇಂಡಸ್ಟ್ರಿಯಲ್ಲಿ. ನನಗೆ ಈಗಾಗಲೇ ಸೀನಿಯರ್ ಅಂತಾರೆ, ಇನ್ನಷ್ಟು ವಯಸ್ಸಾಗಿಲ್ಲ, ಬಟ್ ಆಗಲೇ ಸೀನಿಯರ್ ಅಂತಾರೆ. ಬಟ್ ಈ ಹೊಸಬ್ರು ಅನ್ನೋದಿದೆಯಲ್ಲ ಅದನ್ನ ಎಂಜಾಯ್ ಮಾಡಿ ಹೇಳ್ತೀನಿ. ಎಷ್ಟು ವರ್ಷ ಅದಿರುತ್ತೋ ಅದೊಂಥರ ಚೆನ್ನಾಗಿರುತ್ತೆ. ಟ್ರೈಲರ್ ಬಹಳ ಚೆನ್ನಾಗಿ ಬಂದಿದೆ. ಅಂಡ್ ಯತಿಯವರ ಕೆಲಸದ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಮಂಜು ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೇನೆ. ಎಲ್ಲಿ ಕಾಣಿಸ್ತದೆ? ನಾಗೇಶ್ ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಅಂಡ್ ಬಳಿಗಿರೋ ಸೀನಿಯರ್ಸ್ ಆಗಿದ್ದಾರೆ, ಸೊ ಅವ್ರ ಕೆಲಸ ಸಿನಿಮಾ ಚೆನ್ನಾಗಿ ಕಾಣಿಸ್ತದೆ. ವಿಜಯ್, ಬೆಸ್ಟ್ ಆಫ್ ಲಕ್ ಯು ಬ್ರದರ್. ನೀವ್ ಹೇಳ್ದಂಗೆ ಯತಿಯವರು ಪ್ರತಿ ಸಲ ಪ್ರಜ್ವಲ್ ಇಮ್ಯಾಜಿನ್ ಮಾಡಿದೆ ಅನ್ನಕ್ಕೆ, ಪ್ರಜ್ವಲ್ನ ಆ ಲಾ ಆಫ್ ಅಟ್ರಾಕ್ಷನ್ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲಿ ಆದಷ್ಟು ಬೇಗ. ಮಂಜಣ್ಣ ಹೇಳ್ದಂಗೆ ನಿರ್ಮಾಪಕರು ಸಿಗ್ಲಿ, ಒಳ್ಳೆ ಕತೆ ಸಿಗ್ಲಿ, ಖಂಡಿತವಾಗಿ ಸಿನಿಮಾ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ನಾನು ಜಾಸ್ತಿ ಹಿಡಿಯಕ್ ಹೋಗಲ್ಲ ಬೇಗ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಅಂಡ್ ನಿಮ್ಮಿಬ್ಬರು ಜೋಡಿ ತುಂಬಾ ಚೆನ್ನಾಗಿ ಕಾಣಿಸಿದೆ. ಸ್ಟೇಜ್ ಮೇಲೆ ನಿಂತಾಗ್ಲೂ ಎಲ್ರಿಗೂ ನಿಮ್ಮ ಜೋಡಿ ತುಂಬಾ ಚೆನ್ನಾಗಿ ಕಾಣಿಸಿದೆ. ಅದ್ಭುತವಾದ ತಾರಾಗಣ ಇದೆ ಸಿನಿಮಾ ಅಲ್ಲಿ. ಸೊ ದಟ್ ಈಸ್ ಯುವರ್ ಸ್ಟ್ರೆಂತ್ ಆಕ್ಚುಲಿ ಈ ಸಿನಿಮಾಗೆ. ಇತ್ತೀಚೆಗೆ ತುಂಬಾ ನೆಗೆಟಿವ್ ಎಲಿಮೆಂಟ್ಸ್, ನೆಗೆಟಿವ್ ವಿಷಯಗಳು ತುಂಬಾ ಓಡಾಡ್ತಾನೆ ಇದೆ. ವಿ ಆರ್ ಆರ್ಟಿಸ್ಟ್, ವಿ ಆರ್ ಎಂಟರ್ಟೈನರ್ಸ್. ಅಂಡ್ ನಮ್ಮ ಸುತ್ತಮುತ್ತ ಯಾವಾಗ್ಲೂ ಪಾಸಿಟಿವಿಟಿ ಇರಬೇಕು. ಅಂಡ್ ನಾವು ಅಷ್ಟೇ ಪಾಸಿಟಿವ್ ಆಗಿ ವರ್ತನೆ ಮಾಡ್ಕೊಬೇಕು. ಸೊ ಈ ಪಾಸಿಟಿವಿಟಿ ಎಲ್ಲರೂ ದಯವಿಟ್ಟು ಫಾಲೋ ಮಾಡ್ಲಿ. ನಾವು ಮನುಷ್ಯರು ಒಬ್ಬರೊಬ್ಬರನ್ನ ಇಷ್ಟಪಡೋಣ, ಸಾಥ್ ಕೊಡೋಣ, ಸಪೋರ್ಟ್ ಮಾಡೋಣ, ಇನ್ನೊಬ್ಬೆಲ್ಲ ಕೆಳಗಿರೋನ್ನ ಎತ್ತೋ ಪ್ರಯತ್ನ ಮಾಡೋಣ. ಮನುಷ್ಯತ್ವನ ಎಲ್ಲೋ ಈ ಜೀವನದ ಒಂದು ರೇಸ್ ಅಲ್ಲಿ, ದುಡ್ಡಿನ ಒಂದು ರೇಸ್ ಅಲ್ಲಿ, ಸಕ್ಸಸ್ಸಿನ ರೇಸ್ ಅಲ್ಲಿ ಆ ಮನುಷ್ಯತ್ವನ ಮಿಸ್ ಮಾಡೋದು ಬೇಡ. ಎಲ್ಲರೂ ಒಳ್ಳೆಯವರಾಗಿರೋಣ, ಇನ್ನೊಬ್ಬರ ಬಗ್ಗೆ ಒಳ್ಳೇದನ್ನ ಬಯಸೋಣ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರೂ ಚೆನ್ನಾಗಿ. ನಿಮ್ಮ ಮಾತಿನ ಅರ್ಥ ಎಲ್ಲರಿಗೂ ಅರ್ಥ ಆಗುತ್ತೆ, ಆದ್ರೆ ಕೆಲವರು ಜಾಣ ಮರುವಿಂದ ಮಾಡೋದಿಲ್ಲ, ಅದರಿಂದ ಅವ್ರಿಗೆ ಲಾಭ ಇರುತ್ತೆ. ಹೌದಲ್ವಾ? ಮನೆ ಒಬ್ಬರಿಗೆ ಅರ್ಥ ಆಗಿತ್ತು, ಯಾರು ಅರ್ಥ ಆಗಲಿಲ್ವಾ? ಏನು
ಪ್ರಜು ಬಗ್ಗೆ ಒಂದೇ ಮಾತು ಹೇಳ್ಬೇಕು. ಇವರಿಷ್ಟು ದೊಡ್ಡ ಸ್ಟಾರ್ ಮಗ ಆಗಿದ್ರು, ಇವರಿಷ್ಟು ಸ್ಟಾರ್ ಆಗಿದ್ರು. ಇವ್ರಿಗೊಂದು ಕತೆ ನಾನು ಹೇಳಿದ್ದೆ, ಪೇಪರ್ ಅನ್ನೋದು ಒಂದು ಯಾವುದೋ ಒಂದು ಕತೆ ಒಂದು ಟೈಮಲ್ಲಿ. ನಾನು ಸ್ವಲ್ಪ ಆರ್ಟಿಸ್ಟ್ ಆಗಿರೋದ್ರಿಂದ ಕತೆ ಹೇಳ್ಬಾರ್ದ್ರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ಬಿಡ್ತೀನಿ, ಸ್ವಲ್ಪ ಎಕ್ಸ್ಟ್ರಾ ಇದು. ಪ್ರಜು ನಮ್ಮ ಮೆಸೇಜ್ ಹಾಕಿದ್ರು, ಎಷ್ಟು ಉಳಿದು ಅಂದ್ರೆ ಸರ್ ಇಷ್ಟು ಪರ್ಫಾರ್ಮೆನ್ಸ್ ನನ್ನ ಕೈ ಮಾಡೋಕ್ಕಾಗುತ್ತಾ ಅಂತಾರೆ. ತಮಾಷೆ ಅಂದ್ರೆ ಎಷ್ಟು ಡೌನ್ ಟು ಅರ್ಥ. ಒಬ್ಬ ಸ್ಟಾರ್ ಮಗ ಆಗಿರೋ ಒಂದು ಬಂದ್ಬಿಡುತ್ತಲ್ಲ ಒಂದು ಇಮೇಜ್, ನಾ ಮಾಡ್ತೀನಿ ಅಂತ. ಬಟ್ ಒಬ್ಬ ಡೈರೆಕ್ಟರ್ಗೆ ಅವ್ರು ಹೆಂಗ್ ಸೆಲೆಕ್ಟರ್ ಆಗಿದ್ರು ಅದು ಕೇಳ್ಕೊಂಡಿದ್ರು ಅಂದ್ರೆ ನಾನು ಅದನ್ನ ಹೇಳ್ಬೇಕಾಯ್ತು ನಿಮ್ಮ ಮುಂದೆ. ಅದು ಇನ್ನೂ ನನ್ನ ತಲೆಯಲ್ಲಿದೆ. ತುಂಬಾ ಜನಕ್ಕೆ ಆ ಇನ್ಸಿಡೆಂಟ್ ನಾನು ಹೇಳ್ತೀನಿ. ಅವರು ಎಷ್ಟು ಅಂದ್ರೆ ಸ್ಟಾರ್ ಆಗಿದ ತಕ್ಷಣ ಬೇರೆ ರೀತಿ ಥಿಂಕ್ ಮಾಡ್ತಿದ್ರು, ಅದು ಆಗಿಲ್ಲ. ಅದು ಇವತ್ತು ಹೆಂಗೆ ಹೇಳೋದು, ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಮನಸ್ಸು ಬೇಕು ಅಂತ ಆ ಮನಸ್ಸಿದೆ ಪ್ರಜು ಅವ್ರಿಗೆ. ಬಂದಿದ್ದಕ್ಕೆ ಆಗ್ಲಿ ಇನ್ನೊಂದ್ಸಲ ನಾನು ಥ್ಯಾಂಕ್ ಯು ಹೇಳ್ತೀನಿ. ಫೈನಲಿ ಹಾಗೆ ಸಿಗ್ಬೋದು. ಓಕೆ, ಒಂದು ಗ್ರೂಪ್ ಫೋಟೋ ಆಪರ್ಚುನಿಟಿ ಜೊತೆಗೆ ನಮ್ಮ ಸಾತ್ವಿಕ ಅವರ ಹುಟ್ಟಿದ ದಿನ. ಸಾರಾ ಗೋವಿಂದ್ ಅಂಕಲ್ ಇದ್ದಾರೆ. ಸೊ ಅವ್ರು ಇಲ್ಲಿದ್ದಾರೆ ಅಂದ್ರೆ ರಾಜ್ಕುಮಾರ್ ಅಪ್ಪಾಜಿ ಆಶೀರ್ವಾದ ಈ ಸಿನಿಮಾ ಮೇಲೆ ಇದ್ದಾಗ ಅವ್ರು ಇಲ್ಲಿದ್ದಾರೆ ಅಂತ. ಯಾಕಂದ್ರೆ ಅವ್ರು ಇವ್ರನ್ನ ಎಷ್ಟು ಇಷ್ಟಪಡ್ತಿರೋ ಗೊತ್ತು. ಅಂಡ್ ಇವರು ಎಷ್ಟು ಒಳ್ಳೆ ಮಾತುಗಳಿದ್ದಾರೆ. ಸೊ ಅವ್ರ ಆಶೀರ್ವಾದ ಖಂಡಿತ ಸಿನಿಮಾ ಆಗಿದೆ. ಸೂಪರ್ ಸೂಪರ್. ಅಲ್ಲಿ ಇದಿಲ್ಲ, ಒಂದೇ ಒಂದು ಕ್ಯಾಂಡಲ್ ಇದೆ, ಒಂದು ಫಸ್ಟ್ ಇಯರ್ ಬರ್ತಾರೆ ನಾವು. ಮಂಜು ಸರ್ ಒಬ್ಬರೇ ಹಾಡ್ತಿರೋದು. ಬರೀ ಕ್ರೀಮ್ ಕೊಡ್ತೀಯ ನೋಡು. ಯಾರು ಜೋರಾಗಿ ಹೇಳಿ ಒಂದ್ಸರಿ. ಮೈಕ್ ಇರೋರು ಆಡ್ಬೇಕು.